ಶ್ರೀನಿವಾಸನ ಅನುಗ್ರಹದಿಂದ ಮಧ್ವ ಎಂಬತಕ್ಕಂಥ ಒಬ್ಬ ಗುರುವಿನಿಂದ ಶುಕನೇ ಮೊದಲಾದವರಿಗೆ ಜೊತೆಗೆ ಶಂಕನಿಗೂ ಕೂಡ ತತ್ವೋಪದೇಶ ಆಯಿತು. ಆ ಶ್ರೀನಿವಾಸ ಇರತಕ್ಕಂಥ ಅಪ್ರಾಕೃತವಾದ ವಿಮಾನ ದರ್ಶನ ನಂತರ ಅನುಗ್ರಹ ಆಗುವಂತೆ ಮಾಡಿದ್ದಾರೆ ಎಂಬುದಾಗಿ ಸೂರ್ಯ ಚಂದ್ರರು ಇರೋಷ್ಟು ಕಾಲವೂ ಕೂಡ ಅವನ ಪೂಜೆಗೆ ಸೇವೆಯನ್ನು ಮಾಡಿ ಧನ್ಯ ಆಗಿದ್ದಾನೆ ಎಂಬುದಾಗಿ ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ. ಹೀಗಾಗಿ ಇಂತಹ ಒಂದು ಶ್ರೇಷ್ಠವಾದ ಸರೋವರ ನಾರಾಯಣ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣನೂ ಕೂಡ ವಿಶೇಷವಾಗಿ ಭಗವಂತನನ್ನು ನೋಡಬೇಕು ಅಂತ ಆಸೆಯಿಂದ ನಿತ್ಯವೂ ಕೂಡ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಅಲ್ಲೇ ತಪಸ್ಸು ಮಾಡ್ತಾ ಇದ್ದಾನೆ. ಪರಮಾತ್ಮ ಪ್ರತ್ಯಕ್ಷನಾದ ಅಂದಿನಿಂದ ಆ ಗಿರಿ ಎಂಬತಕ್ಕಂಥದ್ದು ನಾರಾಯಣಗಿರಿ. ಈಗ ಪರಮಾತ್ಮ ಏನಿದ್ದಾನೆ ಅವನು ನಿಂತಿರೋದು ನಾರಾಯಣಗಿರಿಯಲ್ಲೇ ಇರೋದು. ಆದರೆ ಅವನಿಗೆ ಸಾಯುಜ್ಯವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಸ್ವಾಮಿ ಪುಷ್ಕರಣಿಯ ಒಂದು ವಿಶೇಷ. ಅದರ ಒಂದು ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿಯ ಪಶ್ಚಿಮ ದಿಗ್ಭಾಗದಲ್ಲಿ ವರಾಹ ರೂಪಿಯಾದ ಪರಮಾತ್ಮ ಅಲ್ಲಿದ್ದಾನೆ. ಪತ್ನಿ ಭೂದೇವಿನ ಆಲಿಂಗಿಸಿಕೊಂಡು ಪರಮಾತ್ಮ ಇದ್ದಾನೆ. ಅಶ್ವತ್ಥ ಮರದ ಕೆಳಗಡೆ ಪ್ರಕಾಶಿಸ್ತಾ ಇದ್ದಾನೆ. ಆ ಪರ್ವತ ಎಂಬತಕ್ಕಂಥದ್ದು 3 ಕೋಟಿ ತೀರ್ಥಗಳಿಗೆ ಜನ್ಮಭೂಮಿಯಾಗಿದೆ. ಇಲ್ಲಿಯೂ ಅಷ್ಟೇ ಸ್ವಾಮಿ ಪುಷ್ಕರಣಿಯಲ್ಲಿ ಸುಮಾರು 10 ತೀರ್ಥಗಳು ಅಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ 8 ದಿಕ್ಕಿನಲ್ಲಿ 8 ತೀರ್ಥ ಇದ್ದೇ ಇದೆ. ಈ ಮಧ್ಯದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಗಾಲವ ಎಂಬತಕ್ಕಂಥ ತೀರ್ಥ ಇದೆ. ಈ ಒಂದು ಆಗ್ನೇಯ ದಿಕ್ಕಿನಲ್ಲಿ ಪಾಪ ಮೋಚನ ಎಂಬತಕ್ಕಂಥ ತೀರ್ಥ ಇದೆ. ಈ ಒಂದು ನೈಋತ್ಯದಲ್ಲಿ ವಸಿಷ್ಠ ಎಂಬತಕ್ಕಂಥ ಒಂದು ತೀರ್ಥ ಅಧಿಕವಾಗಿದೆ. ಹೀಗೆ ವಾಯುವ್ಯದಲ್ಲೂ ಕೂಡ ತೀರ್ಥಗಳಿದೆ. ಒಟ್ಟು ಕುಬೇರ ತೀರ್ಥ ಉತ್ತರದಲ್ಲಿ, ಇಂದ್ರತೀರ್ಥ, ಅಗ್ನಿತೀರ್ಥ, ಯಮತೀರ್ಥ, ಹೀಗೆಲ್ಲ 8 ದಿಕ್ಕಿನ ಅಧಿಪತಿಗಳ ತೀರ್ಥ ಇದ್ದು ಅದು ನೀರೆಲ್ಲ ತೆಗೆದಾಗ ನಾವು ನೋಡಬೇಕು. ವಸ್ತುತಃ ನಮಗೆ ಅಲ್ಲಿ ನೋಡಿದ್ರೆ ಆ ಒಂದು ಜಲಕೇಳಿ ಮಂಟಪ ಅಂತಿದೆ. ಮಧ್ಯದಲ್ಲಿ ಜಲಕೇಳಿ ಮಂಟಪ ಅಂಥೇಳಿ ಪರಮಾತ್ಮನಿಗೆ ಒಂದು ನೀರಿನಲ್ಲಿ ವಸ್ತುಗಳೆಲ್ಲ ಮಾಡ್ತಾರೆ. ಅದನ್ನು ಶ್ರೀಪಾದರಾಜರ ಕಾಲದ ಯಾರು ಸಾಳುವ ನರಸಿಂಹ ಎಂಬತಕ್ಕಂಥವನೇನಿದ್ದಾನೆ ಅವನು ಆ ಮಂಟಪವನ್ನು ಕಟ್ಟಿಸಿದ್ದು. ಈಗ ಮೊನ್ನೆಲ್ಲ ಒಂದು ವಾರ ತುಂಬ ವಿಶೇಷವಾಗಿ ನಡೀತು. ಅದು ಅದರ ಪಕ್ಕದಲ್ಲಿ ಇರತಕ್ಕಂಥದ್ದು ವರಾಹ ತೀರ್ಥ. ಆ ಮಂಟಪ ಆದಮೇಲೆ ಇರತಕ್ಕಂಥದ್ದು ಶ್ರೀನಿವಾಸ ತೀರ್ಥ ಅಂತ 2 ತೀರ್ಥಗಳಿದೆ. ಅದೆಲ್ಲ ನಾವು ನೋಡಿದ್ದೇನೆ. ಅದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರತಕ್ಕಂಥದ್ದು. ಅದು ಹೇಗಿದೆ ಅಂದರೆ ಮೊದಲು ಮೇಲೆ ಅಗಲ ಮೆಟ್ಲುಗಳು, ಆಮೇಲೆ ಹೋಗ್ತಾ ಹೋಗ್ತಾ ಕೆಳಗೆ ಇಳ್ಕೊಂಡು ಸಣ್ಣದಾಗ್ತಾ ಕಡೆಗೆ ಒಂದು ಹೋಮದ ಕುಂಡ ಇದ್ದಾಗಿದೆ. ಹಾಗಿದೆ ಅದು. ಅಂದರೆ ಕೆಳಗಡೆಯಿಂದ ಸಣ್ಣ, ಮೇಲೆ ಬರ್ತಾ ವಿಶಾಲವಾಗುತ್ತೆ. ಇದು ವರಾಹದೇವರ ಪರ್ವತ. ಹಾಗೆ ಶ್ರೀನಿವಾಸ ದೇವರ ಪರ್ವತ ಕೂಡ ಇದೆ. ಅಂದರೆ ಆ ಒಂದು ಸರೋವರ ಅಲ್ಲಿದೆ. ವರಾಹದೇವರೇನಿದ್ದಾರೆ ಅವರು ಆ ನೀರನ್ನೆಲ್ಲ ತೆಗೆಸ್ತಾರಲ್ಲ, ತೆಗೆದಾಗ ಸುತ್ತಲೂ ಕೂಡ ನೀರು ಬರ್ತಾ ಇರುತ್ತೆ. ಈಗಲೂ ಕೂಡ ಶ್ರೀನಿವಾಸ ದೇವರು ಏನಿದ್ದಾರೆ ಅವರ ಪಾದದ ಕೆಳಗೆ ವಿರಜಾ ನದಿ ಹರಿತಾ ಇದೆ. ಆ ವಿರಜಾ ನದಿಯಿಂದ ಆ ನೀರೆಂಬುದಕ್ಕೆ ಎಲ್ಲಿ ಬಂದು ಸೇರುತ್ತೆ ಅಂದರೆ ಆ ಒಂದು ನೈಋತ್ಯ ಮೂಲೆಯಿಂದ ಬಂದು ಇಲ್ಲಿಗೆ ಬಂದು ಸ್ವಾಮಿ ಪುಷ್ಕರಣಿಗೆ ಸೇರೋದು. ಹಾಗೆ ತಿರುಪತಿಯ ಬೆಟ್ಟದ ಮೇಲೆ ಯಾವ್ಯಾವ ತೀರ್ಥಕ್ಷೇತ್ರಗಳಿದೆ ಅದಕ್ಕೆಲ್ಲ ಒಂದು ಲಿಂಕ್ ಎಂಬತಕ್ಕಂಥದ್ದು ಈ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಇರೋದರಿಂದ ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮುಕ್ಕೋಟೆ ದ್ವಾದಶಿ ದಿವಸ ಅಷ್ಟು ತೀರ್ಥಗಳು ಆ ರಂಧ್ರಗಳ ಮೂಲಕವಾಗಿ ಬಂದು ಸೇರಿಕೊಳ್ಳುತ್ತೆ. ಆದ್ದರಿಂದ ಅತ್ಯಂತ ಶ್ರೇಷ್ಠವಾದದ್ದು. ಅವರಿಗೆಲ್ಲ ಏನೇನೋ ವ್ಯತ್ಯಾಸಗಳೆಲ್ಲ ಸರೋವರ ವ್ಯತ್ಯಾಸ ಮಾಡಿ ಕುಡಿಲಿಕ್ಕೆ ಎಲ್ಲ ಹಂಗೆ ಮಾಡಾಕಿದ್ದಾರೆ. ನಾವು ಸ್ನಾನ ಮಾಡ್ಕೊಂಬರೋದು ಎಷ್ಟೋ ಅಷ್ಟೇ ಹೊರತಾಗಿ ಅದೇನು ನೀರು ಹಾಕಿರ್ತಾರೆ ನೀರಿಗೆಲ್ಲ ಅದೆಲ್ಲ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆ ಶುದ್ಧವಾದ ನೀರು ಬರುತ್ತೆ. ಅವರಿಗೆ ಹೇಳೋರು ಯಾರೂ ಇಲ್ಲ ಅಂತ ತಾತ್ಪರ್ಯ ತಗೋಬೇಕು ನಾವು. ಇಂತಹ ಒಂದು ಇದರಲ್ಲಿ ವರಾಹ ರೂಪಿಯಾದ ಪರಮಾತ್ಮ ಬಂದಿದ್ದಾನೆ. ಯಾಕೆ ಬಂದ ಪರಮಾತ್ಮ ಅಲ್ಲಿ ಅಂದರೆ ಹಿರಣ್ಯಾಕ್ಷನ ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ ತಾನು ವೈಕುಂಠಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ಮುಖವನ್ನು ನೋಡಿದ್ರೆ ಲಕ್ಷ್ಮೀದೇವಿ ಅಸಖ್ಯ ಪಟ್ಕೋಬೋದು ಅಂಥೇಳಿ ಈ ಒಂದು ಪರ್ವತ ಇತ್ತಲ್ಲ ಅಲ್ಲೇ ಬಂದು ವಾಸ ಮಾಡ್ತಾ ಇದ್ದಾನೆ ಶ್ರೀನಿವಾಸ ದೇವರ ಪರ್ವತದಲ್ಲಿ. ಇನ್ನು ಶ್ರೀನಿವಾಸ ಪರ್ವತ ಅಲ್ಲ ಅದು. ಆದರೆ ಆ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಆ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ಅವನು ಕೂಡ ಹುತ್ತದಲ್ಲೇ ಬಚ್ಚಿಕೊಂಡಿರ್ತಾನೆ. ಈ ಮಧ್ಯದಲ್ಲಿ ಚೋಳ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಚಕ್ರವರ್ತಿ ಅಂತ ಅವನನ್ನು ಪುರಾಣಗಳು ಕರೆದಿದೆ. ಅವನ ಮಗ ಚೋಳಪುತ್ರ. ನಾವು ಹೇಳ್ತೀವಲ್ಲ ವೆಂಕಟೇಶ ಸ್ತೋತ್ರದಲ್ಲಿ ಚೋಳಪುತ್ರ ಪ್ರೇಶಾಂತೋ ಬ್ರಹ್ಮಾದೀನ ಅಮರಪ್ರದಹದ. ಆ ಚೋಳಪುತ್ರ ಅಂದು ಇವನೇ. ಮೊದಲನೇವನು ಚಕ್ರವರ್ತಿ. ಅವನಿಗೆ ಚೋಳ ಅಂತ ಹೆಸರು. ಚೋಳ ದೇಶದ ರಾಜ ಆದ್ದರಿಂದ ಚೋಳ. ಚಕ್ರವರ್ತಿ ಅಂತ ಅವನ ನಿಜವಾದ ಹೆಸರು. ಅವನ ಮಗ ಚೋಳಪುತ್ರ. ಈ ಚೋಳರಾಜ ಇದ್ದಾನಲ್ಲ ಅವನಿಗೆ ಪರಮ ವರಾಹರೂಪಿಯಾದ ಪರಮಾತ್ಮನನ್ನು ಮೇಲೆ ತಂದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಅವನು. ಇದೇನು ಈ ಕಾರಣ ಏನು ಅಂತ ಹೇಳಿದ್ರೆ ವರಾಹ ಪರ್ವತದಲ್ಲಿ ಏನಿದ್ದಾರೆ ಅವರೆಲ್ಲ ಜನ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹಾಲನ್ನು ತೆರ್ಕೊಂಡ್ಬಂದು ಈ ಕೆಳಗಡೆ ಬಂದು ಈ ಪದ್ಮಾವತಿಯ ಒಂದು ಜಾಗ ಏನಿದೆ ಶುಕಾಚಾರ್ಯರ ಊರು
ಅಲ್ಲಿ ಬಂದು ಹಾಲೆಲ್ಲ ಮಾರೋದು. ಹಾಗೆ ಜೀವನ ಮಾಡ್ತಾಯಿದ್ರು. ಒಂದು ಸಾರಿ ಹುತ್ತ ಇತ್ತಲ್ಲ, ವರಾಹದೇವರಿರತಕ್ಕಂಥ ಹುತ್ತ ಏನಿದೆ, ಅಲ್ಲಿಗೆ ಅವರು ಮಡಕೆ ತೆಗೆದುಕೊಂಡು ಬಂದ ಕೂಡಲೇ ಮಡಕೆ ಒಡೆದೋಗಿ ಅಷ್ಟು ಹಾಲು ಹೋಗಿ ಆ ಹುತ್ತಕ್ಕೆ ಬಿದ್ದೋಗೋದು. ಹೀಗಾಗ್ತಾ ಇರುತ್ತೆ. ಕಡೆಗೆ ಅವರೆಲ್ಲ ಅನ್ಕೊತ ಇಲ್ಲಿ ಯಾವುದೋ ಪಿಶಾಚಿ ಇರಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ಹಾಲೆಲ್ಲ ಒಡೆದು ಅಲ್ಲಿ ಹೋಗ್ತಾ ಇದೆ ಅಂತ ಹೇಳಿಬಿಟ್ಟು ಭಯದಿಂದ ಅವರು ಬಂದು ಆ ಚಕ್ರವರ್ತಿ ರಾಜನಿಗೆ ಬಂದು ಹೇಳ್ತಾರೆ, ಸ್ವಾಮಿ ನಾವು ಬದುಕೋಂಗೇ ಇಲ್ಲ, ಹಾಲೆಲ್ಲ ಅಲ್ಲಿ ಬಿದ್ದೋಗ್ತಾ, ಒಂದು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ. ಅವನು ದೇವರನ್ನೇ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಪರಮಾತ್ಮ ಕಾಣಿಸ್ಕೊತಾನೆ, ನಾನು ಪಿಶಾಚಿ ಅಲ್ಲ, ನೀನು ಪಿಶಾಚಿ, ನಿನ್ನ ಮಗ ಪಿಶಾಚಿ ಅಷ್ಟೇ, ನಾನೇ ಪಿಶಾಚಿ ಆಗ್ತೀನಿ. ನಾನು ಅಲ್ಲಿ ವರಾಹರೂಪಿಯಾದ ಸ್ವಾಮಿ ಶ್ವೇತ ವರಾಹನಾಗ ಅಲ್ಲಿದ್ದೇನೆ, 10,000 ಕೊಡ ಹಾಲು ಅಭಿಷೇಕ ಮಾಡು, ನಾ ಮೇಲೆ ಬರ್ತೇನೆ, ಬ್ರಹ್ಮದೇವನ ಕರೆಸಿ ಅದನ್ನು ಪ್ರತಿಷ್ಠಾಪನೆ ಮಾಡು, ನಿಮಗೆಲ್ಲ ಒಳ್ಳೆಯದು ಮಾಡ್ತೀನಿ ಇಲ್ಲಿ ಬಂದು ಅಂತ ಪರಮಾತ್ಮ ಹೇಳ್ತಾನೆ. ತಕ್ಷಣ ಅವನ ಸ್ವಪ್ನವನ್ನು ಮಂತ್ರಿಗಳಿಗೆಲ್ಲ ಹೇಳ್ತಾರೆ, ಇಲ್ಲ ಅಲ್ಲಿ ಪರಮಾತ್ಮ ಇದ್ದಾನೆ, ನಾವು ಅವನನ್ನು ತೆಗೆಸಿ ಪೂಜೆ ಮಾಡ್ತಕ್ಕಂಥದ್ದು ಯೋಗ್ಯವಾದದ್ದು ಅಂಥೇಳಿ ಎಲ್ಲ ಕಪಿಲ ಗೋವುಗಳನ್ನು ಕರೆಸ್ತಾರೆ. ಕಪಿಲ ಗೋವು ಅಂದರೆ ಈಗಲೂ ಕೂಡ ಶ್ರೀನಿವಾಸ ದೇವರಿಗೆ ಸುಮಾರು ಒಂದು ದಿವಸಕ್ಕೆ ಕಡೇ ಪಕ್ಷ ಅಂದರೆ 5 ಲೀಟ್ರ್ ಹಾಲು ಬೇಕು. ಗೋವಿನ ಹಾಲು, ಬೇರೆ ಬೇರೆ ಹಾಲೆಲ್ಲ ಬರ್ತಾ ಇರುತ್ತೆ, 5 ಲೀಟ್ರ್ ಹಾಲು ಬೇಕು. 5 ಲೀಟ್ರ್ ಹಾಲು ಅಭಿಷೇಕಕ್ಕೆ ತೊಗೊತಾರೆ. ಶುಕ್ರವಾರ ಅಂಕು ಜಾಸ್ತಿ ಬೇಕಾಗುತ್ತೆ, ಅಭಿಷೇಕ ತುಂಬ ಲೀಟ್ರ್ ಗಟ್ಟೆ ಮಾಡ್ತಾರೆ. ಹಾಲು ಒಂದೇ, ಇನ್ನೇನು ಮೊಸರು ಗೀಸರು ಏನು ಮುಟ್ಟೋದೇ ಇಲ್ಲ ಅವರು, ಬರೀ ಹಾಲು ಅಭಿಷೇಕ ಅಷ್ಟೇ. ಅದಕ್ಕೆ ತಿರುಮಂಜನ ಅಂತ ಅದಕ್ಕೆ ಹೆಸರು. ತಿರುಮಂಜನ ಅಂದರೆ ಸುಮಾರು 82 ತೊಲ ಪಚ್ಚಕರ್ಪೂರ, 36 ತೊಲ ಕೇಸರಿ, ಪುನುಗು ಎಂಬತಕ್ಕಂಥದ್ದು 10 ವರಹದಷ್ಟು ಎಲ್ಲ ಸೇರಿಸಿ ಅದನ್ನ ಕಲ್ಕ ಮಾಡಿ, ಆ ಕಲ್ಕ ಮಾಡಿಬಿಟ್ಟು ಏನು ಮಾಡ್ತಾರೆ, ಪರಮಾತ್ಮನಿಗೆಲ್ಲ ಪುನುಗೆ ಎಣ್ಣೆ ಹಚ್ಚಿದ್ದಾರೆ. ಪುನುಗೆ ಎಣ್ಣೆಯಿಂದ ಹಚ್ಚಿದ್ದಾರೆ. ಯಾಕೆಂದರೆ ಸುಮಾರು 5,000 ವರ್ಷ ಆಯಿತು ಅಂತ ಇಟ್ಕೊಂಡು ಇನ್ನೂ ಜಾಸ್ತಿ ಆಗಿದೆ. ಅಷ್ಟಾದರೂ ಕೂಡ ಒಂದೇ ಒಂದು ಗುರ್ತು ಬಿದ್ದಿಲ್ಲ ಶ್ರೀನಿವಾಸ ದೇವ್ರ ಮೇಲೆ ಅಂದರೆ ಅದಕ್ಕೆಲ್ಲ ಇದೇ ಕಾರಣ. ಬೇರೆ ದೇವಸ್ಥಾನಗಳೆಲ್ಲಾದರೆ ಸಣ್ಣ ಸಣ್ಣ ಒಂದು ರಂಧ್ರಗಳು ಬಿದ್ದಿರುತ್ತೆ, ಇಲ್ಲ ಅದ್ಯಾವುದು ಅವಕಾಶ ಇಲ್ಲ. ಸುಮಾರು ಹಳೇ ಪ್ರತಿಮೆ ಇದು ಅಂದಮೇಲೆ ಒಂದು ಸಣ್ಣ ಚುಕ್ಕೆ ಗುರುತು ಕೂಡ ಬಿದ್ದಿಲ್ಲ. ಅಷ್ಟು ನೈಸಿಗೆ ನುಣುಪಾಗಿರತಕ್ಕಂಥದ್ದು ಆ ಪರಮಾತ್ಮನ ಇದು ಅಂದರೆ ಅದಕ್ಕೆಲ್ಲ ಮೂಲ ಕಾರಣ ಇದೆ, ಈ ಕರ್ಪೂರಾದಿಗಳಿದೆ. ಆಮೇಲೆ ಅಭಿಷೇಕ ಮಾಡಿ ಅವರ ಆ ತೀರ್ಥವನ್ನು ಎಲ್ಲರಿಗೆ ಹಂಚುತ್ತಾರೆ, ಅದು ವಿಶೇಷ. ಹಾಗಾಗಿ ಅಂತಹ ಪರಮಾತ್ಮ ಏನಿದ್ದಾನೆ ಅವನು ಈ ಒಂದು ಮೂರ್ತಿ ಇದಲ್ಲ, ಅದಕ್ಕೆ ಅಭಿಷೇಕ ಎಲ್ಲ ಮಾಡಬೇಕು. ಅದು ತಿರುಮಂಜನ ಅಂತ ಅದಕ್ಕೆ ಹೆಸರು. ಪ್ರತಿ ದಿವಸವೂ ಕೂಡ ತಿರುಮಂಜನ ಮಾಡುವಾಗ ಮಾಡಲ್ಲ ಅವರು, ಶುಕ್ರವಾರ ಮಾತ್ರ ಪೂಜೆ ಮಾಡೋದು, ಅಂದರೆ ಅಭಿಷೇಕಾದಿಗಳು. ಒಂದು ವಾರ ಪೂಜೆ ಎಲ್ಲ ಆಭರಣಗಳು ಬೇಕಾದಷ್ಟು ಹಾಕಿರ್ತಾರೆ. ಪ್ರತಿ ದಿವಸ ತೆಗೆದು ಮಾಡೋದ್ರಲ್ಲಿ ದೊಡ್ಡ ಕಾರ್ಯ ಆಗುತ್ತೆ, ಅಂದರೆ ಭಕ್ತರಿಗೆ ದರ್ಶನಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ವಾರಕ್ಕೆ ಒಂದು ದಿವಸ ಇಟ್ಕೊಂಡಿದ್ದಾರೆ, ಶುಕ್ರವಾರ ಮಾತ್ರ ಇಟ್ಕೊಂಡಿದ್ದಾರೆ. ಅಂತಹ ಪ್ರತಿ ದಿವಸ ಮತ್ತು ತೀರ್ಥಕ್ಕೆ ಏನು ಮಾಡ್ತಾರೆ ಅಂದರೆ ಹಿಂದಿನ ದಿವಸ ಏನಿರುತ್ತೆ ಅಂದರೆ ರಾತ್ರಿ ಸುಮಾರು ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ 1 ಗಂಟೆವರೆಗೂ ದರ್ಶನ ಆಗ್ತಾನೇ ಇರುತ್ತೆ. ಅಷ್ಟೊತ್ತೆಲ್ಲ ಮಾಡಬಾರದು. ಸಾಮಾನ್ಯವಾಗಿ ಮೊದಲಿದ್ದೆಷ್ಟು 9 ಗಂಟೆಗೆ ಪರಮಾತ್ಮನ ಮಲಗಿಸ್ಬಿಡೋರು. ಆಮೇಲೆ 11 ಗಂಟೆಗೆ ಹೋಯಿತು, 11:30 ಆಯಿತು. ಈಗ 1:30 ಗಂಟೆಗೂ ದರ್ಶನ ಮಾಡಿಸ್ತಾನೆ ಇರ್ತಾರೆ. ಆ ಪರಮಾತ್ಮನ 1 ಗಂಟೆ ಆದರೂ ಅವನಿಗೆ ಪಾಪ ಸ್ವಲ್ಪ ವಿಶ್ರಾಂತಿ ಬೇಡವ ಅವನಿಗೆ. ಆದರೆ ಅವನು ವಿಶ್ರಾಂತಿ ಕೊಟ್ಟು ಏನು ಮಾಡ್ತಾನೆ ಅಂದರೆ, ಆಯಿತು 1 ಗಂಟೆ ಬಿಡ್ತಾರೆ ಕಡೆಗೂ, 1 ಗಂಟೆ ಮುಗಿಸಿದ್ರು ಅಂದರೆ 2:30 ಗಂಟೆ ಬಾಲ್ ತೆಗಿಬೇಕು. ಅಷ್ಟರಲ್ಲಿ ಅವನು ಪದ್ಮಾವತಿ ನೋಡ್ಕೊಂಬರ್ಲಿಕ್ಕೆ ಹೋಗ್ತಾನಂತ, ಅವನು ರಾತ್ರಿಯಲ್ಲಿ ಪದ್ಮಾವತಿ ನೋಡ್ಕೊಂಬರ್ಲಿಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂತೂ ರಾತ್ರಿ ಏನಾಗುತ್ತೆ, ಪರಮಾತ್ಮನನ್ನು ಮಲಗಿಸಿದಾದ ಕೂಡಲೇ ಬ್ರಹ್ಮಾದಿ ದೇವತೆಗಳೆಲ್ಲ ಆ ಘಂಟಾಮಣಿ ಮಂಟಪ ಅಂತ ಗಂಟೆಗಳಿರುತ್ತಲ್ಲ ಅದರ ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಒಳಗಡೆ ಇರತಕ್ಕಂಥ ಪುರೋಹಿತರು ಅರ್ಚಕರು ಎಲ್ಲರೂ ಕೂಡ ಹುಂಡಿ ಇದಲ್ಲ ಅಲ್ಲಿಂದ ಆಚೆ ಹೋಗಬೇಕೆ ಅಷ್ಟು ಹೊರತಾಗಿ ಇಲ್ಲಿಂದ ಬಾಗಿಲು ತೆಗೆಯೋಂಗಿಲ್ಲ. ಅಂದರೆ ನಾವೆಲ್ಲ ಯಾವುದರಲ್ಲಿ ಆಚೆ ಹೋಗ್ತೀವಿ ಅಲ್ಲಿಂದ ಹೋಗೋಂಗಿಲ್ಲ, ಅಲ್ಲಿ ದೇವತೆಗಳು ಅಲ್ಲೇ ಜಮಾಯಿಸ್ಬಿಟ್ಟಿರ್ತಾರೆ ಪೂರ್ತಿಯಲ್ಲಿ, ಅಲ್ಲಿ ಯಾರು ಬಾಗಿಲು ತೆಗೆಯಲ್ಲ. ಅರ್ಚಕರು ಎಲ್ಲ ಹೆಂಗೆ ಹೋಗಬೇಕು, ಹುಂಡಿ ಒಂದು ಬಾಗಿಲಿದೆ ಅಲ್ಲಿಂದ ಹೋಗಬೇಕಷ್ಟೇ ಹೊರತಾಗಿ ಇಲ್ಲಿಂದ ಜಾಗ ಇಲ್ಲ. ಸರಿ, ಬ್ರಹ್ಮಾದಿ ದೇವತೆಗಳೆಲ್ಲ ಪೂಜೆ ಮಾಡ್ತಾರೆ. ಆಕಾಶ ಒಂದು 2 ಸರೋವರ ಇದೊಂದು ಪಾಪನಾಶಿನಿ ಅಂತ ಒಂದಿದೆ, ಆಕಾಶ ಗಂಗೆ ಅಂತ ಒಂದಿದೆ. ಮೊದಲು ಆಕಾಶಕ್ಕೆ ಪಾಪ ವಿನಾಶಿಯಿಂದ ನೀರು ತೊಗೊಂಬರ್ತಾಯಿದ್ರು, ಆ ಅನ್ನಮಯ್ಯನ ವಂಶದವರು ತರ್ತಾಯಿದ್ರು. ತಿರುಮಲ ನಂಬಿ ಅಂತ ಒಬ್ಬರಿದ್ದರು, ಅವರು ನೀರು ತೊಗೊಂಬರ್ತಾಯಿದ್ರು. ರಾತ್ರಿ ಹೋಗಿ 3 ಕೊಡ ತರ್ತಾಯಿದ್ರು, ಅದರಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ಆಮೇಲೆ ಪರಮಾತ್ಮ ಬೇಡನಾಗಿ ಬಂದು ಒಬ್ಬನು ಹೇಳ್ತಾನೆ, ಇನ್ಮೇಲೆ ಆ ನೀರಿಂದೇ ಬೇಡ,
ಆಕಾಶಗಂಗೆ ಸಮೀಪ ಇದೆ, ಅದರಲ್ಲೇ ನೀರು ತಂದು ನನಗೆ ಅಭಿಷೇಕ ಮಾಡಿಸು ಅಂತ ಅವನಿಗೆ ಹೇಳಿದಕ್ಕೋಸ್ಕರ ಅವತ್ತಿಂದ ಆಕಾಶಗಂಗೆಯನ್ನು ತರ್ತಾರೆ. 3 ಕೊಡ ತೊಗೊಂಬರ್ತಾರೆ. ಈಗಲೂ ಕೂಡ ರಾತ್ರಿ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ, ಅವನು ಅಲ್ಲೇ ಕೂತಿರ್ತಾನೆ. ಅವನು ನಮ್ಮನೆ ಗೋಪಿನಾಥ ಅಂತ ಒಬ್ಬನಿದ್ದಾನೆ, ಇನ್ನೊಬ್ಬರಿದ್ದಾರೆ. ಅವರಿಬ್ಬರು ಕೂಡ 10 ಗಂಟೆಗೆ ರಾತ್ರಿ ಅಲ್ಲಿ ಹೊರಡ್ತಾರೆ ನೀರು ತರಲಿಕ್ಕೆ ಅಂತ. ಒಬ್ಬ ಗಂದು ಮ್ಯಾನ್ ಬೇರೆ, ಇಬ್ಬರು ಇಟ್ಕೊಂಡು ಹೋಗ್ತಾರೆ ಮುಂದೆ ಇಟ್ಕೊಂಡು. ಚಪ್ಪಲಿ ಕೂಡ ಹಾಕ್ಕೊಳ್ಳೋದಿಲ್ಲ, ಶುದ್ಧವಾಗಿ ಮಡಿಯಲ್ಲಿ ಹೋಗಿ ಆ ನೀರನ್ನು ರಾತ್ರಿ ತುಂಬಿಸ್ಕೊಂಡು ಹಾಗೆ ತಂದು 3 ಕೊಡ ತಂದು ಅಲ್ಲಿ ಇಡ್ತಾರೆ. 3 ಕೊಡ ತಂದಿಟ್ಮೇಲೆ 1 ಕೊಡ ಬೆಳಿಗ್ಗಿನ ಪೂಜೆಗಾಯಿತು, ಸಾಯಂಕಾಲ ಮಧ್ಯಾಹ್ನದ ಪೂಜೆಗೆ 1 ಕೊಡ, ಇನ್ನೊಂದು ಕೊಡ ಏನಿರುತ್ತೆ ಅದರಲ್ಲಿ 5 ಪಾತ್ರಗಳಲ್ಲಿ ನೀರನ್ನು ತುಂಬಿಟ್ಟು ಇಷ್ಟಿಡ್ದಪ್ಪ ಗಂಧಗಳೇರಿದೆ ಆ ಗಂಧವನ್ನು ಪರಮಾತ್ಮನ ಪಾದದತ್ತ ಇಟ್ಟು ಅವರೆಲ್ಲ ಬಾಗಿಲು ಹಾಕ್ಕೊಂಡು ಹೊರಟೋಗ್ತಾರೆ ಪರಮಾತ್ಮನ ಮಲಗಿಸಿ. ಸರಿ, ಅದಾದ್ಕೊಳ್ಳೆ ಬೆಳಿಗ್ಗೆ ಆದ್ಕೊಳ್ಳೆ ಏನಾಗುತ್ತೆ ಅಂತೆ, ಆ ನೀರು ಪೂರ್ತಿ ತೀರ್ಥ ಆಗಿರುತ್ತೆ. ಆ 5 ಪಂಚಪಾತ್ರದ ತೀರ್ಥ ಆಗಿರುತ್ತೆ. ಅಂದರೆ ಬ್ರಹ್ಮದೇವರು ಬಂದು ಅಭಿಷೇಕ ಮಾಡಿ ತೀರ್ಥ ಮಾಡಿಟ್ಟಿರ್ತಾರೆ. ಆ ಗಂಧ ಪಾದತ್ತಿದ್ದು ಎದೆ ಹತ್ರ ಬಂದಿರುತ್ತೆ. ಇದು ಯಾರು ಬಂದರು, ಯಾರು ಬರಲಿಕ್ಕೂ ಸಾಧ್ಯ, ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಅಂದಮೇಲೆ ಇದು ಬ್ರಹ್ಮದೇವರು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಬ್ರಹ್ಮತೀರ್ಥ ಅಂತ ಹೇಳ್ತಾರೆ. ಆ ಬ್ರಹ್ಮತೀರ್ಥ ಅದನ್ನೇ ಎಲ್ಲರಿಗೂ ತೀರ್ಥ ಅಂತ ಕೊಡೋದು. ಆ ತೀರ್ಥವನ್ನು ತೊಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡಬೇಕಾಗಿಲ್ಲ ಅಲ್ಲಿ, ಯಾಕೆ ನಾವು ಮಾಡೋ ಧರ್ಮಾಚರಣೆ ಅಷ್ಟರಲ್ಲೇ ಇದೆ. ಬ್ರಹ್ಮದೇವರು ಮಾಡಿದಕ್ಕಂಥ ಪರಮಾತ್ಮನ ಪೂಜೆ ಮಾಡಿ ಅಭಿಷೇಕ ಮಾಡಿದ ತೀರ್ಥವನ್ನು ಬೇಡ ಅಂದರೆ ನಿಮ್ಮಿಷ್ಟ, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪುರಾಣಗಳು ಹೇಳುತ್ತೆ. ಅಷ್ಟೇ, ಬ್ರಹ್ಮತೀರ್ಥ ತೊಗೋಬೇಕು. ಅಂತೂ ಪರಮಾತ್ಮನ ಒಂದು ಪಾದದಿಂದ ಬಂದಿರತಕ್ಕಂಥ ನೀರು ಕೂಡ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಬಂದು ಸೇರುತ್ತೆ. ಅಂದರೆ ಇಷ್ಟೊಂದು ತೀತಿದೆ. ಆಮೇಲೆ ಈಗ ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕಾಗಿದ್ದರೆ ಹಾಲು ಬೇಕಲ್ಲ, ಅದ್ಯಾವುದು ಅಂದರೆ ಕಪಿಲ ಗೋವಿದ್ದೆ. ಲಕ್ಷ್ಮೀದೇವಿ ಏನಿದ್ದಾಳೆ ಅವಳು ಬ್ರಹ್ಮದೇವರನ್ನು ಗೋವನ್ನಾಗಿ ಮಾಡಿ ರುದ್ರದೇವರ ಕರುವನ್ನಾಗಿ ಮಾಡ್ಕೊಂಡು ಬಂದಳು ಅಂತ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೇನು ಹೆಸರು, ಅದಕ್ಕೆ ಮಹಾಲಕ್ಷ್ಮಿ ಅಂತ ಅದಕ್ಕೆ ಹೆಸರು. ಆ ಗೋವಿಗೆ ಮಹಾಲಕ್ಷ್ಮಿ ಅಂತ ಹೆಸರು. ಅದರ ವಂಶದಲ್ಲಿ ಈಗಲೂ ಇದೆ. ಅದ್ಯಾವುದು, ಅದಕ್ಕೆ ಗೌತಮಿ ಅಂತ ಹೇಳ್ತಾರೆ. ಆ ಗೌತಮಿ ಏನು ಹಾಲು ಕೊಡುತ್ತೆ ಅದನ್ನೇ ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು, ಅವನಿಗೆ ನೈವೇದ್ಯಕ್ಕೆ ಅದನ್ನೇ ಇಡಬೇಕು. ಅದರದ್ದೊಂದು ಮಹಿಮೆ ಇದೆ ಅದರದ್ದು. ಅಂದರೆ ಶ್ರೀನಿವಾಸ ದೇವರು ಎಷ್ಟು ಜಾಗೃತ, ನಮಗೆ ಗೊತ್ತಿಲ್ಲದೆ ಏನೇನೋ ಅನ್ಯಾಯಗಳನ್ನು ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ, ದೇವ್ರ ಮುಂದೆ ಅದೆಲ್ಲ ಸುಮ್ಮನೆ ನಿಂತಿರ್ತಾನೆ. ಒಂದು ಸಾರಿ ಅವನು ಏಟು ಕೊಟ್ಟ ಅಂದರೆ ಆಮೇಲೆ ಹೇಳೋದಿಲ್ಲ ಅಷ್ಟೇ ಅವನು. ಅದಕ್ಕೋಸ್ಕರ ನಾವು ಎಷ್ಟು ಭಕ್ತಿ ಭಾವದಿಂದ ಪರಮಾತ್ಮನ ಸ್ತೋತ್ರ ಮಾಡ್ತೇವೋ ಅಷ್ಟು ಪರಮಾತ್ಮ ನಮ್ಮ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಆ ಗೌತಮಿ ಇದರ ಅದರ ಬಗ್ಗೆ ಒಂದು ಕಥೆ ಈಗ ರೀಸೆಂಟಾಗಿ ನಡೆದಿದ್ದು. ರೀಸೆಂಟ್ ಅಂದರೆ ಒಂದು 8 ತಿಂಗಳು 10 ತಿಂಗಳ ಒಳಗಡೆ ನಡೆದಕ್ಕಂಥ ವಿಚಾರ. ಅಲ್ಲಿ ಈಗ ನಾವು ಚಂದ್ರಗಿರಿ ಅಂತಿದೆ. ಆ ಚಂದ್ರಗಿರಿಯಲ್ಲಿ ಆ ತಿರುಪತಿ ದೇವಸ್ಥಾನಕ್ಕೆ ಹೋಗತಕ್ಕಂಥ ಗೋವುಗಳು, ಸಂಬಂಧಪಟ್ಟ ಗೋವುಗಳೆಲ್ಲ ಅಲ್ಲಿದೆ. ಅದರಲ್ಲಿ ಕಪಿಲ ಗೋವುಗಳು ಇದೆ. ಅದಕ್ಕೆ ಹೆಸರು ಗೌತಮಿ ಅಂತ ಅದಕ್ಕೆ ಹೆಸರು ಆ ಗೋವಿಗೆ. ಅದು ಯಾವಾಗಲೂ ಒಂದು ಬಕೆಟ್ ಹಾಲು ಕೊಡ್ತಾ ಇದ್ದಿದ್ದು, ಸುಮಾರು 5 ಲೀಟ್ರ್ 10 ಲೀಟ್ರ್ ಕೊಡ್ತಾ ಇದ್ದಿದ್ದು ಗೋವೇನಿದೆ, ಇದ್ದಕ್ಕಿದ್ದಾಗೆ ಒಂದು ಅರ್ಧ ಲೀಟ್ರ್ ಕೊಡ್ಲಿಕ್ಕೆ ಶುರು ಮಾಡ್ತು. ಅರ್ಧ ಲೀಟ್ರ್ ಸಾಕು ಅವನಿಗೆ, ಪರಮಾತ್ಮನಿಗೆ ಬೇಕಲ್ಲ, ಅರ್ಧ ಲೀಟ್ರ್ ಸಾಕಾಗೋದಿಲ್ಲ. ಅದಕ್ಕೇನು ಮಾಡಿದ್ರು, ಸರಿ ಆಮೇಲೆ ಆ ಗೋ ಬೇಡ, ಇನ್ನು ಬೇರೆ ಗೋವನ್ನು ತೊಗೊಂಬೋಣ ಅಂತ ತೀರ್ಮಾನ ಮಾಡಿಬಿಟ್ರು. ಆ ಗೋವನ್ನು ಕಾಯ್ತಾನಲ್ಲ ಅವನು ನಾಯ್ಡು ಅಂತ ಅವನಿಗೆ ಹೆಸರು. ಅವನೇ ಮಾಡ್ದ, ಗೋವಂತ ಹೋಗ್ಬಿಟ್ಟು ಕೇಳ್ತಾನಂತೆ, ಅಮ್ಮ ಇಷ್ಟು ದಿವಸ ಪರಮಾತ್ಮನಿಗೆ ಹಾಲು ಕೊಟ್ಟಿದ್ದೀನೇನು, ಆದರೆ ಈಗಲೇ ನೀನು ಅರ್ಧ ಲೀಟ್ರ್ ಹಾಲು ಕೊಡ್ತಾ ಇದ್ದಿ, ಅದು ಯಾವುದಕ್ಕೂ ಸಾಕಾಗಲ್ಲ. ನೀನು ಪರಂಪರೆಯಿಂದ ಬಂದಿದ್ದು ನಿನ್ನ ಹಾಲು, ಆದ್ದರಿಂದ ನೀನೇ ಕೊಟ್ಟರೆ ಚೆನ್ನಾಗಿರ್ತಮ್ಮ ಅಂತ ಹೇಳಿಕೊಳ್ಳೆ. ಇದು ಬೆಳಿಗ್ಗೆ ಕೇಳಿದ್ದು, ಸಾಯಂಕಾಲ 12 ಲೀಟ್ರ್ ಹಾಲು ಕೊಟ್ಟಿದ್ದಂಥದ್ದು ಆ ಗೋವು. ಅಂದರೆ ಈಗ 8 ತಿಂಗಳ ಹಿಂದೆ ನಡೆದಿದ್ದು. ಅಂದರೆ ಆ ಪರಮಾತ್ಮನ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು. ಆದ್ದರಿಂದ ಯಾರು ಪರಮಾತ್ಮನಲ್ಲಿ ವಿಶ್ವಾಸ ಇಡ್ತಾರೆ ಅವರಿಗೆಲ್ಲವೂ ಕೂಡ ಸುಖವೇ ಆಗುತ್ತೆ. ಯಾರು ಪರಮಾತ್ಮ ವಿಶ್ವಾಸ ಇಡಲ್ಲ ಅವರಿಗೆ ಯಥಾ ಪ್ರಕಾರ ಅವರ ಕರ್ಮದಂತೆ ಅಧೋಗತಿಗಳಾಗ್ತಾ ಇರುತ್ತೆ. ಇದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅಂಥ ಕಪಿಲ ಗೋವುಗಳಿಂದ 10,000 ಗೋವುಗಳು ಬಂದುವಲ್ಲಿ ಎಲ್ಲ ಹಾಲು ಕರೆದು ಕೊಡೋದು. ಆಚಾರ್ಯಗಳೇನಿದ್ದಾರೆ ಅವರು ವೇದ ಮಂತ್ರಗಳಲ್ಲಿ ಹೇಳ್ತಾ ಆ ಹುತ್ತಕ್ಕೆ ಸುರಿಯೋದು ಹಾಗೆ ಮಾಡ್ತಾಯಿದ್ದಾರೆ. ಅಲ್ಲಿ ಕಡೆಗೆ ಪರಮಾತ್ಮ ಸ್ಪಷ್ಟವಾಗಿ ಕಾಣಿಸ್ಕೊಂಡ. ಆದರೆ ಇನ್ನೇನು, ಎಡತೊಡೆ ಮೇಲೆ ಭೂದೇವಿ ಕೂತಿದ್ದಾಳೆ. ಈಗ ನಾವು ಪ್ರತಿಷ್ಠಾಪನೆ ಮಾಡಿದ್ದು ನೋಡಿದ್ದೀವಲ್ಲ, ಅಲ್ಲಿದ್ದೇವೆ ನೋಡ್ತೀವಲ್ಲ, ವರಾಹ ಅವನೇನೇ, ಇವನು ಬೇರೆ ಅಲ್ಲ. ತೊಡೆ ಮೇಲೆ ಭೂದೇವಿ ಕೂತಿದ್ದಾಳೆ. ಅಷ್ಟರಲ್ಲಿ ಹಾಲನ್ನು ಹಾಕ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಹಾಲು ಖಾಲಿ ಆಗೋಯಿತು. ಅಂದರೆ 10,000 ಕೊಡ ಹಾಕಿದರು, ಆದರೆ ಪೂರ್ತಿ ಬಂದೇ ಇಲ್ಲ, ಕಾಲೇ ಬಂದಿಲ್ಲ. ಇನ್ನು ತೊಡೆ ತನಕ ಬಂದಿದೆ ಅಷ್ಟೇ. ಈ 2 ತೊಡೆ ಬಂದಿದೆ. ಒಂದು ತೊಡೆ ಮೇಲೆ ಪರಮಾತ್ಮ ಕೂಸ್ಕೊಂಡಿದ್ದಾನೆ, ಒಂದು ಕಾಲು ಮಡಿಸ್ಕೊಂಡು ಇನ್ನೊಂದು ಕಾಲು ಬರಬೇಕಲ್ಲ. ಈಗಲೂ ಕೂಡ ಅಷ್ಟೇ, ನಾವು ಸರಿಯಾಗಿ ಆ ವರಾಹನನ್ನು ನಾವು ನೋಡಿದ್ದೀವಿ ಅಂದರೆ, ನಮ್ಗೆ ನೋಡಲಿಕ್ಕೆ ಅವಕಾಶ ಇಲ್ಲ, ನೋಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಕಾಲೇನಿದೆ ಅದು ಇಲ್ಲೇ ಇಲ್ಲ,
ತೊಡೆ ತನಕ ಮಾತ್ರ ಇರೋದು, ಕಾಲು ಸುಮ್ಮನೆ ಗುರ್ತು ಮಾಡಿದ್ದಾರಷ್ಟೇ. ಯಾರು ಕೆತ್ತು ಗುರ್ತು ಮಾಡಿರೋದು ಅಷ್ಟೇ ಹೊರತಾಗಿ ನಿಜವಾದ ಕಾಲಿಲ್ಲ ಅಲ್ಲಿ. ಇಷ್ಟೇ ಇರೋದು ಪರಮಾತ್ಮಂದು, ವರಾಹಂದು ಅಷ್ಟೇ ಇರೋದು. ಹಾಗಾಗಿ ಯಾಕೆಂದರೆ ಹಾಲೇ ಖಾಲಿ ಆಗೋಯಿತು. ಚಕ್ರವರ್ತಿ ಇದ್ದಲ್ಲ, ಅವನು ತಲೆ ಮೇಲೆ ಕೈ ಇಟ್ಕೊಂಡ, ಅಯ್ಯೋ ಪಾದವೇ ಸಿಗಲಿಲ್ಲ ನಮಗೆ ಅಂತ ಅಂದ್ಕೊಂಡ. ಆಗ ಅಶರೀರವಾಣಿ ರೂಪದಲ್ಲಿ ಪರಮಾತ್ಮ ಹೇಳ್ತಾನೆ, ಏನು ಬೇಜಾರು ಮಾಡ್ಕೋಬೇಡ, ಬ್ರಹ್ಮದೇವರಿಗೆ ಕರೆಸಿ ಇದನ್ನೇ ಪ್ರತಿಷ್ಠಾಪನೆ ಮಾಡಿಬಿಡು, ಎಲ್ಲ ಇಷ್ಟಾತ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ದೆ. ಹಾಗಾಗಿ ಅಂತಹ ಹಾಲನ್ನು ಸುರಿಸಿ ವರಾಹದೇವರು ಬಂದರು. ಬ್ರಹ್ಮದೇವರು ಬಂದು ವಿಶ್ವಕ್ಸೇನಾದಿಗಳಿಂದ ಕೂಡಿಕೊಂಡು ಆ ವಾಯುವ್ಯ ಮೂಲೆ ಇದಲ್ಲ, ಈಗ ಅಲ್ಲಿ ಪೈಪಿಗೆ ಒಂದು ಯಂತ್ರ ಹಾಕಿಬಿಡ, ನೀರು ಎಳ್ಕೊಳ್ಳಿಕ್ಕೆ ಅಂತ ಯಂತ್ರ ಮಾಡಿ ಇಟ್ಟಿದ್ದಾರೆ. ಅದು ಆ ಒಂದು ಜಾಗ ಏನಿದೆ ಅದರಲ್ಲಿ ಈ ವರಾಹರೂಪಿಯಾದ ಪರಮಾತ್ಮರನ್ನು ಜಲದಲ್ಲಿ ಮುಳುಗಿಸಿಟ್ಟಿರ್ತಕ್ಕಂಥ ಜಾಗ ಅದು. ಅಂದರೆ ಆ ರೀತಿ ನಾವು ಈ ಕೆಲಸಗಳು ಮಾಡಿದ ನೀರನ್ನು ಮುಳುಗಿಸೋದು, ಪಂಚಾಮೃತ, ಹೂವು, ವಸ್ತ್ರ, ಆಮೇಲೆ ಧಾನ್ಯ, ಇದಕ್ಕೆಲ್ಲ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಧಿವಾಸನ ಅಂತ ಹೆಸರು. ಅಧಿವಾಸನ ಅಂದರೆ ಏನು? ಹರೇಹ ಸಾನ್ನಿಧ್ಯಕರಣಂ ಅಧಿವಾಸನ ಮುಚ್ಚತೆ. ಪರಮಾತ್ಮ ಸನ್ನಿಧಾನ ಜಾಸ್ತಿ ಆಗಬೇಕು ಅಂತ ಮಾಡ್ತಕ್ಕಂಥದ್ದು. ಅಂಥದ್ದೆಲ್ಲ ಅಲ್ಲಿ ಮಾಡಿಟ್ಟಿದ್ದರು. ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ರು ಒಳ್ಳೆಯ ದಿವಸದಲ್ಲಿ. ಆದರೆ ವರಾಹದೇವರ ದರ್ಶನ ಮಾತ್ರ ಅಷ್ಟೇ ಹೊರತಾಗಿ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಉತ್ಸವಗಳು, ಬ್ರಹ್ಮೋತ್ಸವ ಅದು ಯಾವುದೂ ನಡೆಯಲ್ಲ. ವೈಖಾನಸ ಆಗಮಶಾಸ್ತ್ರ ಪ್ರಕಾರವಾಗಿ ಯಾವ ರೀತಿ ಅಂದರೆ, ಎಲ್ಲಿ ಧ್ವಜದ ಕಂಬ ಇರುತ್ತೆ, ಗರುಡಧ್ವಜ ಇರುತ್ತೆ, ಅದಕ್ಕೆ ಮಾತ್ರ ಬ್ರಹ್ಮೋತ್ಸವ ಅಷ್ಟೇ ಹೊರತಾಗಿ ಬೇರೆದಕ್ಕೆ ಇರೋದಿಲ್ಲ. ತಿರುಪತಿ ದೇವಸ್ಥಾನದಲ್ಲಿ ಇದಿದೆ, ಧ್ವಜ ಇದೆ, ಅಲ್ಲಿ ನಡೆಯುತ್ತೆ. ಆದರೆ ಇಲ್ಲಿ ಇಲ್ಲ, ಅದಕ್ಕೋಸ್ಕರ ನಡೆಯೋದಿಲ್ಲ. ಆದರೆ ಒಂದು ವಿಶೇಷವಾಗಿ ಒಂದು ಪೂಜೆ ಪ್ರತಿ ದಿವಸ ಪೂಜೆ ಮಾಡುತ್ತೆ. ಇಂತಹ ಒಂದು ವರಾಹದೇವರು ಬಂದು ಅಲ್ಲಿ ಕೂತಿದ್ದಾರೆ ನೋಡಿ. ಪರಮಾತ್ಮ ಮಾಡಿರತಕ್ಕಂಥದ್ದು, ತಾನು ಬಂದು ಹುತ್ತದಲ್ಲಿ ಸೇರ್ಕೋಬೇಕಾಗಿದ್ದರೆ ಹುತ್ತದಲ್ಲಿ ಹಳ್ಳ ಆಗಬೇಕಲ್ವಾ, ಅದಕ್ಕೆ ಹಾಲು ಸೂಸ್ಕೊಂಡು ತಾನ ಮೇಲೆ ಬಂದು ಆ ಶ್ರೀನಿವಾಸನಿಗೂ ಅವಕಾಶ ಮಾಡ್ಕೊಂಡು ಇದು ಕೂತ್ಕೊಳ್ಳಿಕ್ಕಲ್ಲಿ. ಹಾಗೆ ಇದೆಲ್ಲ ಪರಮಾತ್ಮನ ಎರಡು ರೂಪಗಳ ವೈಚಿತ್ರ್ಯ. ನಮಗೆಲ್ಲ ಆಶ್ಚರ್ಯ ಅನಿಸುತ್ತೆ. ಎಲ್ಲ ದೇವತೆಗಳೆಲ್ಲ ಆಶ್ಚರ್ಯ ಪಡ್ತಾರಂತೆ. ಪರಮಾತ್ಮ ಮತ್ತು ವರಾಹದೇವರು ಇಬ್ಬರು ಕೂಡ ಮಾತಾಡ್ತಾರಂತೆ. ಒಬ್ಬೊಬ್ಬರು ಯಾವ ಬಂದಿಯಪ್ಪ ಇದೆಲ್ಲ ಕೇಳ್ತಾರಂತೆ. ಇದನ್ನು ನೋಡಿ ಎಷ್ಟು ನಾಟಕ, ಇಬ್ಬರು ಒಂದೇ ರೂಪ ಅಂತ. ಅದನ್ನು ನೋಡಿ ಹನುಮ ಮತ್ತು ಭೀಮ ಇಬ್ಬರು ಕೂಡ ನಾಟಕ ಮಾಡಿದ್ದಾರೆ. ಅವರಿಗೆ ಯಾವುದೊಂದು ಸತ್ಯಭಾಮೆ ಮತ್ತು ರುಕ್ಮಿಣಿ ಇದ್ದಾರಲ್ಲ, ಅವರು ನಾಟಕ ಮಾಡಿಕೊಂಡಿದ್ದಾರೆ. ಅವಳು ಹೆಚ್ಚು ಪ್ರೀತಿ ಪಾತ್ರಳು ನಾನು ಅಂತ ಸತ್ಯಭಾಮೆ, ಇವಳು ಅದೆಲ್ಲ ಏನಿಲ್ಲ ಅಂತ ಇವಳು, ಇದೆಲ್ಲ ಹೀಗೆ ಪರಮಾತ್ಮನ ಮಾಡಿದಂತೆ ಇವರೆಲ್ಲ ಮಾಡ್ತಾಯಿರ್ತಾರೆ. ಅಂತೂ ಈಗ ಪರಮಾತ್ಮ ಏನಿದ್ದಾನೆ ಶ್ರೀನಿವಾಸ ದೇವರು, ಅವರು ಈ ಹುತ್ತದಲ್ಲಿ ಬಂದು ಇರಲಿಕ್ಕೆ ಕಾರಣವಾಗಿದೆ, ಅಲ್ಲೇ ಇದ್ದಾರೆ. ಒಂದು ಸಾರಿ ಮುಂದೇನಾಯಿತು ಅಂದರೆ, ಅತೀತೇ ದ್ವಾಪರೇ ಚೈವ ಅಷ್ಟಾವಿಂಶತಿತಮೇ ಕಲವು ಅತೀತೇ ವಸ್ತರೇ ಕಶ್ಚೋಲರಾಜೋ ನೃಪೋತ್ತಮ. ಪರಮಾತ್ಮ ಬಂದ, ಹುತ್ತದಲ್ಲಿ ವಾಸ ಮಾಡಿಬಿಟ್ಟ. ಆದರೆ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೊರಟೋಗಿದ್ದಾಳೆ. ಹೆಂಡತಿಯಾದವಳು ಗಂಡನನ್ನು ಸರಿಯಾಗಿ ಅವನಿಗೇನು ಆಹಾರ ವಸ್ತುಗಳೇ ಬೇಕೋ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು ಎಂಬತಕ್ಕಂಥ ಒಂದು ನೀತಿಯನ್ನು ತೋರಿಸ್ಲಿಕ್ಕಾಗಿ ಕೊಲ್ಲಾಪುರದಿಂದ ಲಕ್ಷ್ಮೀದೇವಿ ಗೋಪಾಲಿ ವೇಷ ಹಾಕ್ಕೊಂಡು ಈ ಚೋಳಪುತ್ರ ಇದ್ದಲ್ಲ ಅವನ ಮನೆಗೆ ಬಂದಳು. ಚೋಳರಾಜನಿಗೆ ಪರಮಾತ್ಮ ಒಂದು ವರ ಕೊಟ್ಟ, ನೀನು ನನ್ನನ್ನು ತೆಗೆದು ದೊಡ್ಡ ಒಂದು ಪ್ರತಿಷ್ಠಾಪನೆ ಮಾಡಿದ್ದಕ್ಕೋಸ್ಕರವಾಗಿ ನಿನಗೆ ಲೋಕೋತ್ತರನಾದ ಒಬ್ಬ ಮಗ ಹುಡ್ತಾನೆ ಎಂಬುದಾಗಿ ಹೇಳ್ದ. ನನ್ನ ವಿಶೇಷ ಕೃಪಾ ಕಟಾಕ್ಷ ಅವನ ಮೇಲೆ ಇರುತ್ತೆ ಅಂತ ಅನುಗ್ರಹ ಮಾಡ್ದ. ಸರಿ, ಅದರಂತೆ ಒಬ್ಬ ಮಗ ಹುಟ್ಟಿದ, ಅವನೇ ಚೋಳಪುತ್ರ. ಮಗನೇ ಪಟ್ಟಾಭಿಷೇಕ ಮಾಡಿ ಅವನು ಹೊರಟೋದ. ಇವನು ಇರುವಾಗ ಚೆನ್ನಾಗಿ ಗೋವುಗಳಲ್ಲಿ ಬೇಕಾಷ್ಟು ಹಾಲು ಮೊಸರು ಎಲ್ಲ ಕೊಡ್ತಾಯಿದೆ, ಸುಭಿಕ್ಷವಾಗಿದೆ. ಬಹುಕ್ಷೀರ ಪ್ರದಾಹ ಗಾವಹ ಅಂತ ಹೇಳ್ತಾ ಇದ್ದಾರೆ. ಆಗ ಗೋಪಾಲಿಕೆ ವೇಷ ಹಾಕ್ಕೊಂಡು ಬ್ರಹ್ಮದೇವರನ್ನು ಗೋವನ್ನಾಗಿ ಮಾಡಿದ್ದಾಳೆ, ಕರುವನ್ನು ರುದ್ರದೇವರನ್ನಾಗಿ ಮಾಡಿದ್ದಾಳೆ. ಕರು ಯಾಕೆ ಬೇಕು? ಬ್ರಹ್ಮದೇವರು ಹಾಲು ಕೊಡಲ್ವೇನೋ? ಅಂದರೆ ಕರು ಇಲ್ಲದ ಹಾಲನ್ನು ಕುಡಿಲಿಕ್ಕೆ ಬರಲ್ಲ, ಅಭಿಷೇಕ ಮಾಡಲಿಕ್ಕೆ ಬರಲ್ಲ. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ಅಂದರೆ ಅದೇ ಹೇಳಿರೋದು. ಉಚ್ಚಿಷ್ಟ ಅಂದ್ರೇನು? ಕರು ಕುಡಿದ ಆದಮೇಲೆ ಏನು ಉಳಿದಿರುತ್ತೆ ಆ ಹಾಲನ್ನೇ ತಂದು ಅಭಿಷೇಕ ಮಾಡಬೇಕು. ಕರು ಸತ್ತೋಗಿದ್ದರೆ, ಕರು ಇಲ್ಲ ಅಂತಾದರೆ ಆ ಹಾಲು ಪೂಜೆಗೆ ಬರೋದಿಲ್ಲ ಅಂತ ನೀತಿ ತೋರಿಸಬೇಕು. ಕರುವನ್ನು ಮಾಡ್ಕೊಂಬಂದ್ಲು. ಇದು ಒಂದಾದರೆ ಅಂಬನಿ ಸೂಕ್ತ ಹೇಳುತ್ತೆ, ಯಾರನ್ನು ನಾನು ಬ್ರಹ್ಮ ಪದವಿಗೆ ಏರಿಸಬೇಕೋ ಅವರ ಬ್ರಹ್ಮ ಪದವಿಗೆ ಏರಿಸ್ತೇನೆ. ತಂಸೋ ಬೇದಾಂ ಅಹಂ ರುದ್ರಾಯ ನೃರಾತ ನೋಮಿ ಅಂತ ಹೇಳ್ತಾರಲ್ಲ, ಹಾಗೆ ಬ್ರಹ್ಮದೇವರನ್ನ ಪದವಿಗೆ ಏರಬೇಕಾಗಿದ್ದರೆ ನನ್ನ ಅನುಗ್ರಹ ಇತ್ತು ಅಂದರೆ ಬ್ರಹ್ಮ ಪದವಿಗೆ ಏರಿಸ್ಬಿಡ್ತೇನೆ. ಉಗ್ರನನ್ನಾಗಿ ಮಾಡಬೇಕು ಅಂತಿದ್ದೆ ಉಗ್ರನನ್ನಾಗಿ ಮಾಡ್ತೇನೆ ಎಂಬುದೇ ಹೇಳ್ತಾರೆ. ಯಂ ಕಾಮಯೇತಂತ ಮುಗ್ರಂಕ್ರು ನೋಮಿತಂ ಬ್ರಹ್ಮಾಣಂ ತಂ ಶಿಂ ತಂಸು ಮೇಧಾಂ. ಆ ಶ್ರುತಿಗೆ ಸರಿಯಾದ ದೃಷ್ಟಾಂತ ಅಂದರೆ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳು ಬಂದು ಆ ಬ್ರಹ್ಮದೇವರನ್ನು ಗೋವನ್ನಾಗಿ ಮಾಡಿದ್ದು, ರುದ್ರದೇವರನ್ನ ಕರುವನ್ನಾಗಿ ಮಾಡಿ
ಬರ್ತಾ ಇದ್ದಾಳೆ. ಸರಿಯಾಗಿ ಚೋಳ ಪುತ್ರ ಇದ್ದಾನಲ್ಲ, ಅವನು ಎದುರುಗಡೆ ಬರ್ತಾ ಇದ್ದ. ಬರುವಾಗ ಸರಿಯಾಗಿ ಗೋವು ಮತ್ತು ಕರು ಒಬ್ಬ ಮುತ್ತೈದೆ ಸಿಕ್ಕಿಲ್ಲ. ಅವನಿಗೆ ಒಳ್ಳೆಯ ರಾಜಕಾರ್ಯಕ್ಕಾಗಿ ಹೋಗ್ತಾ ಇದ್ದೆ. ಸರಿಯಾಗಿ ಒಳ್ಳೆಯ ಶುಭ ಶಕುನ ಸಿಕ್ತು. ಯಾರಮ್ಮ ನೀನು ಅಂತ ಕೇಳ್ದ. ಏನಿಲ್ಲ, ನಾನು ಗೋಪಾಲಿಕೆ, ನಾನು ಈ ಗೋವನ್ನು ಮಾರಬೇಕು ಅಂತ ನಾನು ಬಂದಿದ್ದೇನೆ ಅಂತ ಹೇಳಿಕೊಳ್ಳಿ. ಎಷ್ಟು ಬೆಲೆ ಕೊಡಬೇಕು, ಎಷ್ಟು ದುಡ್ಡಿದ್ದಕ್ಕೆ ಅಂದರೆ ಅದಕ್ಕೆ ಹೇಳ್ತಾರೆ, ನಿನ್ನ ಆಸ್ತಿ ಪೂರ್ತಿನಿ ಕೊಟ್ಟರು ಕೂಡ ಇದನ್ನು ಬೆಲೆ ತೊಗೊಳಿಕ್ಕೆ ಬರೋದಿಲ್ಲ. ಅದು ಕೂಡ 3 ನಿಯಮಗಳನ್ನು ಪಾಲನೆ ಮಾಡಿದೆ ಈ ಗೋವನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಯಾವುದು 3 ನಿಯಮ? ಈ ಗೋವೇನಿದೆ ಅದರ ಹಾಲನ್ನು ದೇವರಿಗೆ ಉಪಯೋಗ ಮಾಡಬೇಕು, ಮೊದಲನೇ ನಿಯಮ. ಅನಂತರದಲ್ಲಿ ಈ ಗೋವನ್ನು ಉದ್ದೇಶ ಮಾಡಿ ಯಾರಿಗೂ ಹೊಡಿಬಾರ್ದು. ಅಕಸ್ಮಾತ್ ಈ ಗೋವೆಂಬುದಕ್ಕಂಥದ್ದೆಲ್ಲನ ಹೊರಟೋಗಿದ್ದರೆ ಹುಡುಕಿಸದೇ ಇರಬಾರ್ದು. ಇಷ್ಟು ಮಾಡಿದರೆ ಇದು ಸಕಲ ಇಷ್ಟಾರ್ಥವನ್ನು ಕೊಡ್ತಕ್ಕಂಥದ್ದು ಬ್ರಹ್ಮದೇವರಲ್ವ, ಅದಕ್ಕೋಸ್ಕರವಾಗಿ ಹೀಗೆ ಹೇಳಿ ಹೋಗಿದ್ದಾಳೆ. ಅವನು ಆಯಿತು, ನನ್ನ ಹೆಂಡತಿಯಲ್ಲಿದ್ದಾಳೆ, ರಾಣಿ ಇದ್ದಾಳೆ, ಅವಳ ಹತ್ರ ನೀವು ಹೋಗಿಬಿಟ್ಟು ಅವಳೇನು ಕೊಡ್ತಾ ಇಸ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾನೆ. ಅವಳು ಬಂದು ಆ ಗೋವನ್ನು ಕೊಡ್ತಾಳೆ. ಆ ಕೊಟ್ಟ ಕೂಡಲೇ ಹಾಲು ಕರೀತಾರೆ, ಬಕೆಟ್ಗಟ್ಟಲೆ ಹಾಲು ಕೊಡುತ್ತೆ. ಭಾರಿ ಸಂತೋಷ ಆಗೋಯ್ತು, ಒಳ್ಳೆ ಹಾಲು ಬೇರೆ. ಅವಳೇನು ಅನ್ಬೇಕು ತಕ್ಷಣ, ಬಹುಕ್ಷೀರ ಪ್ರದಾಂತ ಅಂತೂ ಸ್ವಪುತ್ರಾಯ ನಿವೇದಯತಿ, ಅಂದರೆ ನನ್ನ ಮಗನಿಗೆ ಈ ಹಾಲಿರಬೇಕು, ಇನ್ಯಾರು ಕೊಡೋದು ಬೇಡ ಅಂತ ಮಗನಿಗೆ ಮೀಸಲಾಗಿರ್ತಾಳಂತ. ಅವಳು ಹೇಳಿದ್ದೇನು, ಪರಮಾತ್ಮನಿಗಾಗಿ ಈ ಹಾಲು ಮೀಸಲು ಅಂತ ಹೇಳಿದ್ರೆ ನನ್ನ ಮಗನಿಗಾಗಿ ಅಂದರು. ಮೊದಲನೇ ನಿಯಮನೇ ಮೀರಿದರು ನೋಡಿ. ಪಿಶಾಚಿ ಯಾಕೆ ಆದವನು ಅಂತ ಹೇಳಿದ್ರೆ, ಪರಮಾತ್ಮನ ಮಾತನ್ನು ಯಾರು ಮೀರ್ತಾರೋ ಅವರಿಗೆಲ್ಲ ಪಿಶಾಚಿಗಳೇ ಆಗೋದು. ಅವರು ಆಯುಷ್ಯನ ಕಳ್ಕೊತಾರೆ, ಅಥವಾ ಅವರೇ ನೇಣು ಹಾಕ್ಕೊತಾರೆ, ಅವರೇ ವಿಷ ಕುಡಿತಾರೆ, ಅಂತ ಏನೋ ಸಾಯ್ತಾರೆ. ಉಳಿದ ಆಯುಷ್ಯೆಲ್ಲ ಪಿಶಾಚಿಯಾಗಿ ಇರ್ತಾರೆ. ಹೀಗಾಗಿ ಇನ್ನೊಂದು ಸಾರಿ ಏನಾಯಿತು, ಒಂದು ಗೋಬಿ ಎಂಬುದಕ್ಕಂಥದ್ದು ಆ ಪರಮಾತ್ಮನನ್ನು ಹುಡುಕೊಂಡು ವಾಸನೆಯಿಂದ ಹುಡುಕೊಂಡು ಹೋಗಿದೆ. ಆ ಶ್ರೀನಿವಾಸ ದೇವರ ಪರ್ವತ ಪೂರ್ತಿ ಹುಡುಕಿದೆ. 2 ದಿವಸ ಆಗಿದೆ, ಗೋವು ಮನೆಗೆ ಬಂದಿಲ್ಲ. ಅವಳು ಇಬ್ಬರು ಕೂಡ ಅವನ ರಾಜಕಾರ್ಯದಲ್ಲಿ, ಇವಳು ರಾಣಿ ಕಾರ್ಯದಲ್ಲಿ ಮುಗಿಸ್ಬಿಟ್ಟು ಗೋವನ್ನು ಹುಡುಕಿಸ್ಲಿಲ್ಲ. 2ನೇ ನಿಯಮ ಮೂರಿತು. 3 ದಿವಸ ಏನಾಯಿತು ಅಂದರೆ ಗೋವು ಬಂದು ಕೂಡಲೇ ಅದನ್ನು ಇಲ್ಲೇ ಕಟ್ಟಾಕೊಂಡಿದ್ದರು. ಹಾಲು ಕರೆದ್ರು. 2 ಹೊತ್ತು ಕೂಡ 3 ಹೊತ್ತು ಕೂಡ ಹಾಲು ಕೊಡ್ತು. ಮಾರನೇ ದಿವಸ ಏನಾಯಿತು, ಎಲ್ಲ ಗೋವುಗಳ ಜೊತೆಗೆ ಈ ಗೋವು ಕೂಡ ಹೋಯಿತು. ಆ ಪರಮಾತ್ಮನ ಹುಡುಕಿತ್ತಲ್ಲ, ಅಲ್ಲಿ ಹೋಗಿ ಹಾಲೆಲ್ಲ ಸುರಿಸ್ತು, ವಾಪಸ್ ಬಂದು ಕೂತ್ಕೊಂತು. ಸಾಯಂಕಾಲ ಹಾಲು ಕರಿಬೇಕು ಅಂತ 1 ಲೋಟ ಹಾಲನ್ನು ಕೊಳ್ಳಿದ್ದು. ಇದರಿಂದ ಏನಾಯ್ತು, ಕೋಪ ಬಂತು ಅವರಿಗೆ. ಏನು ಮಾಡ್ತಾ ಇದ್ದೀನಿ ಅಂತ ಗೋಪಾಲಕರನ್ನು ಕೇಳಿದರು. ಏನಮ್ಮ, ಎಷ್ಟು ವರ್ಷದಿಂದ ನಿಮ್ಮ ಗೋವುಗಳನ್ನ ಸಾಕ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ಒಂದು ದಿವಸ ನನಗೆ ಅಪವಾದ ಬಂದಿಲ್ಲ. ಈ ಮೊನ್ನೆ ಬಂದಿದ್ದಕ್ಕಂಥ ಗೋವಿಂದ ಅಪವಾದ ಬಂದಿದೆ ನನಗೆ, ನಾನು ಅಂಥ ಕೆಲಸ ಮಾಡೋನಲ್ಲ ಅಂತ ಹೇಳಿದರು. ಕಡೆಗೆ ಒಳ್ಳೆಯ ಮಾತರಲ್ಲಿ ಕೇಳೋದಿಲ್ಲ ಅಂಥೇಳಿ ಚೆನ್ನಾಗಿ ಅವನನ್ನು ಚಾಟಿಯಿಂದ ಹೊಡೆಸಿಲ್ಲು. ಹಾಗಾದರೆ 3 ನಿಯಮ ಕೂಡ ಮೀರಿದಾಗಾಯಿತು. ಯಾಕೆ ಅಂದರೆ ಮೊದಲನೇ ನಿಯಮ ಆಯ್ತಲ್ಲ ಮಗನಿಗೆ ಅಂತ, ಗೋವನ್ನು ಹುಡುಕಿಸ್ಲಿಲ್ಲ. 3ನೇದು ಏಟು ಹೊಡೆದ್ಲು. ಈ ಗೋವನ್ನು ಉದ್ದೇಶ ಮಾಡಿ ಯಾರಿಗೆ ಹೊಡಿಬಾರ್ದು ಅಂತಿದ್ದು ಅದು ಕೂಡ ಹೊಡೆದ್ರು. ಇದರಿಂದ ಏನಾಯಿತು, 3 ನಿಯಮ ಮೀರಿದಾಗಾಯಿತು. ತಕ್ಷಣ ಗೋವೇನು ಮಾಡ್ತು, ಆ ಗೋವಿನಿಂದ ನಂಗೆ ಏಟು ಬಿದ್ದಿದ್ದು ಅಂಥೇಳಿ ಇವತ್ತೊಂದು ಗತಿ ತೋರಿಸ್ಬೇಕು ಅಂಥೇಳಿ ಅದು ಹಿಂದೆ ಕೊಡಲಿ ತೊಗೊಂಡು ಹೋದ. ಆ ಹುತ್ತದ ಹತ್ರ ಬಂತು, ಹಾಲೆಲ್ಲ ಸುರಿಸ್ತಾ ಇತ್ತು. ಅದು ಅವನು ಹೇಳ್ತಾನವನು, ಏ ಪಿಶಾಚಿಯೇ, ಇಲ್ಲಿ ಪಿಶಾಚಿ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳಿದ್ರು, ಪ್ರತೀತಿ ಇತ್ತು. ನೀನು ಆಚೆ ಬಂದುಬಿಟ್ಟು ನನಗೆ ಮುಖ ತೋರಿಸು. ಈ ಗೋವಿನ ಹಾಲನ್ನು ನೀನೇ ಆಕರ್ಷಣೆ ಮಾಡಿ ಎಲ್ಲ ಕುಡಿದಾಕ್ತಾ ಇದ್ದಿ. ಇದರಿಂದ ನಾನು ದುಃಖ ಪಡ್ತಾ ಇದ್ದೇನೆ. ಈಗ ನನಗೇಟು ಬಂದಿದೆ, ಬಿದ್ದುಬಿಡು, ಮೇಲೆ ಬಂದಿ ಅಂತ ಹೇಳಿದ್ರೆ ನಾನು ಕರ್ಕೊಂಡೋಗಿ ರಾಣಿಗೆ ತೋರಿಸ್ತೇನೆ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತೇನೆ ಅಂತ ಹೇಳ್ತಾ ಇದ್ದ. ಅಷ್ಟರಲ್ಲಿ ಗೋವು ಅಲ್ಲಿ ಬಂತೋ ಇಲ್ಲೋ, ಆ ಏಟು ಹೊಡಿಬೇಕು ಅಂತ ತೊಗೊಂಡಿದ್ದಾನೆ. ತಕ್ಷಣ ಪರಮಾತ್ಮ ನೋಡ್ದ, ನನಗೆ ಯಾರು ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತಿಯಿಂದ ಕೊಡ್ತಾರೋ ಅವರಿಗೆ ಉದ್ಧಾರ ಮಾಡ್ತೇನೆ ಅಂತ ಹೇಳಿದಕ್ಕಂಥ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಪರಮಾತ್ಮ ಗೋವನ್ನು ಪಕ್ಕಕ್ಕೆ ದಬ್ಬಿ ತಾನು ನಿಂತ್ಕೊತಾನೆ. ಆ ಕೊಡಲಿ ಏಟು ಅವನು ಬಂದು ಬೀಳುತ್ತೆ. ಪರಮಾತ್ಮನಿಗೆ ಅಪ್ರಾಕೃತವಾದ ವೈಕುಂಠದಿಂದ ಬಂದಿರತಕ್ಕಂಥ ರೂಪಕ್ಕೆ ರಕ್ತಾದಿಗಳು ಎಲ್ಲೂ ಇರೋಲ್ಲ. ರಕ್ತ ಎಲ್ಲಿ ಬರುತ್ತೆ, ಮಾಂಸ ಎಲ್ಲಿ ಬರುತ್ತೆ. ಆದರೆ ಪರಮಾತ್ಮ ಪ್ರಾಕೃತವಾದ ಒಂದು ಆಗತಾನೇ ಅವನು ಹೊಡೆದಿದ್ದಕ್ಕೂ ಆ ರಕ್ತ ತನ್ನ ತಲೆಯಿಂದ ಆಚೆ ಬರುವಂತೆ ಪರಮಾತ್ಮ ಮಾಡಿದ್ದಾನೆ. ಅಂದ್ರೇನು, ಇದರಿಂದ ರಕ್ತ ಇಲ್ಲದೇ ಇದ್ದರೂ ಕೂಡ ರಕ್ತವನ್ನು, ಪ್ರಾಕೃತ ರಕ್ತವನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಕೃಷ್ಣ ಪರಮಾತ್ಮ ಈ ಲೋಕವನ್ನು ಬಿಟ್ಟು ಹೋಗುವಾಗ ಪ್ರಾಕೃತವಾದಕ್ಕಂಥ ಒಂದು ಶರೀರವನ್ನು ನಿರ್ಮಾಣ ಮಾಡಿ ಹೋದಂತೆ
ಇಲ್ಲಿ ಕೂಡ ಆ ರೀತಿ ಮಾಡ್ದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಅಂತಹ 7 ತಾಲುದ್ದ ರಕ್ತ ಎಂಬತಕ್ಕಂಥದ್ದು ಹರಿದು ಬರ್ತಾ ಇದೆ. ಗೋವು ಏನು ಮಾಡ್ತು, ಆ ರಾಜನನ್ನು ಕರ್ಕೊಂಬರ್ತು. ಅದು ಆ ರಕ್ತ ನೋಡೇನೆ ಇವನು ಸತ್ತೋದ ಅವನು ಗೋಪಾಲಕ. ಅಷ್ಟು ಅವನು ಬಂದ್ಬಿಟ್ಟು ಬೈಲಿ ಶುರು ಮಾಡ್ತಾನೆ. ಅವನು ಯಾರೋ ನಮ್ಮ ಗೋಪಾಲಕನ ಕೊಂದಾಕಿದ್ದು, ಯಾರು ಇಷ್ಟೊಂದು ರಕ್ತ ಇದು ಅಂತ ಹೇಳ್ಕೊಂಬಂದ. ಪರಮಾತ್ಮ ಹುತ್ತದಿಂದ ಮೇಲೆ ಬರ್ತಾನೆ. ಅವನು ಹೇಳ್ತಾನೆ, ನಿಮ್ಮ ಗೋಪಾಲಕ ನಾ ಏನು ಮಾಡದೇ ಕೂಡ ಸುಮ್ಮನೆ ಹುತ್ತದಲ್ಲಿ ಇದ್ದೇನೆ, ಅನಾಥ, ದರಿದ್ರ, ಬಂಧು ವರ್ಜಿತ, ಪಿತೃ ಮಾತೃ ವಿಹೀನ, ನನ್ನನ್ನು ಚೂಪಾದಕ್ಕಂಥ ಕೊಡಲಿನಂತ ತಲೆ ಹೊಡೆದಾಕಿ ರಕ್ತ ಬರೆಸಿದ್ದನ್ನು ನಾ ದುಃಖ ಪಡ್ತಾ ಇದ್ದರೆ ನೀನು ಗೋಪಾಲಕನ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಶಾಪ ಕೊಡ್ತಾನೆ. ಅಂದ್ರೇನು? ಪಿಶಾಚೋ ಭವ ದುರ್ಬುದ್ಧೆ ಮದ್ದುಃಖಾದಾನ ಕರ್ಮಣ, ನನಗೆ ದುಃಖ ಉಂಟು ಮಾಡಿದ್ದಕ್ಕಾಗಿ ನೀನು ಪಿಶಾಚಿಯಾಗು ಅಂತ ಶಾಪ ಕೊಡ್ತಾನೆ. ಆಗ ರಾಜ ಆ ಪಿಶಾಚಿ ಜನ್ಮ ಕೇಳಿಬಿಟ್ಟು ಮೂರ್ಛೆ ಬಿದ್ದೋಗ್ತಾನೆ. ಆಮೇಲೆ ಎಷ್ಟೋ ಹೊತ್ತಾದ್ಮೇಲೆ ಹೇಳ್ತಾನೆ. ಅವನು ಕೇಳ್ತಾನೆ, ಅಲ್ಲ ಸ್ವಾಮಿ, ನಾನು ಏನು ತಪ್ಪು ಮಾಡಿಲ್ಲ, ನನಗೆ ನೀವು ಪಿಶಾಚಿ ಆಗುವ ಶಾಪ ಕೊಟ್ಟಿಲ್ಲ, ಇದು ನಿನ್ನಂಥವನಿಗೆ ಯೋಗ್ಯವಾ ಅಂತ ಕೇಳ್ತಾನೆ. ಅದಕ್ಕೆ ಪರಮಾತ್ಮ ಹೇಳಬೇಕು, ಹೌದಪ್ಪ, ತುಂಬ ದುಃಖ ಹೋಗಿತ್ತು, ನಂಗೆ ತಲೆ ಕೆಟ್ಟೋಗಿತ್ತು, ಹಿಂಗೆ ಶಾಪ ಕೊಟ್ಬಿಟ್ಟೆ ಅಂತಾರೆ. ಇದು ನಾವು ಹೇಳೋ ಮಾತು ಅಷ್ಟೇ, ಇದು ಪರಮಾತ್ಮ ಹೇಳೋ ಮಾತಲ್ಲ. ಆದ್ದರಿಂದ ಅದಕ್ಕೆ ತಾತ್ಪರ್ಯ ಹಾಗಲ್ಲ. ಏನಂದರೆ ಪಿಶಾಚೋ ಭವ ದುರ್ಬುದ್ಧೆ ಮದ್ದುಃಖಾದಾನ ಕರ್ಮಣ ಅಂದರೆ, ಗೋಪಾಲಿ ಬಂದಲು, ಗೋವನ್ನು ಹೊಡಿಬಾರ್ದು ಅಂತ ಹೇಳಲು, ನೀವು ಅವಳು ಹೊಡೆಸಿಲ್ಲು. ಆಮೇಲೆ ಗೋವು ಎಂಬತಕ್ಕಂಥ ಅದು ಹುಡುಕಲಿಕ್ಕೆ 2-3 ದಿವಸ ಊಟ ಇಲ್ಲದೆ ಹೋಗಿದೆ, ಹುಡುಕಿಸ್ಲಿಲ್ಲ. ಇನ್ನು ಆಮೇಲೆ ಈ ಗೋವಿದಲ್ಲ, ಅದನ್ನು ಹಾಲನ್ನು ಪರಮಾತ್ಮನಿಗೆ ಮೀಸಲಾಗಿಡಬೇಕು ಅಂದರೆ ನಿನ್ನ ಮಗನಿಗೆ ಅಂತ ಇಟ್ಕೊಂಡಿದ್ದಾಳೆ ಅವಳು. 3 ನಿಯಮವನ್ನು ಕೂಡ ಪಾಲನೆ ಮಾಡಲಿಲ್ಲ. ಹೆಂಡತಿ ಮಕ್ಕಳಿಂದ ಮಾಡಿರತಕ್ಕಂಥ ದೋಷ ಎಲ್ಲ ಗಂಡನಿಗೆ ಅಂತ ನಿಯಮ ಇದೆ, ಅದಕ್ಕೆ ನಾನು ನಿಂಗೆ ಶಾಪ ಕೊಡ್ತಾ ಇದ್ದೇನೆ ಅಂತಾನು ಪರಮಾತ್ಮ. ಆಗ ಅವನು, ಆಯ್ತು ಸ್ವಾಮಿ, ಹಾಗಾದರೆ ಇದರ ಪರಿಹಾರ ಯಾವಾಗ ಅಂತ ಕೇಳ್ತಾನೆ. ನನಗೆ ಪದ್ಮಾವತಿ ದೇವಿನ ಮದುವೆ ಆಗ್ತೇನೆ, ಸಾಕ್ಷಾತ್ ಲಕ್ಷ್ಮೀದೇವಿ ಅವಳು, ಮದುವೆ ಆಗ್ತೇನೆ. ಆಕಾಶ ರಾಜ ನನಗೆ ಮದುವೆ ಸಂದರ್ಭದಲ್ಲಿ ನನಗೆ ಒಂದು ಕಿರೀಟವನ್ನು ಕೊಡ್ತಾನೆ, ಶತಭಾರವುಳ್ಳಂತಹ ಕಿರೀಟ ಕೊಡ್ತಾನೆ. ಆ ಕಿರೀಟವನ್ನು ಶುಕ್ರವಾರ ಧಾರಣೆ ಮಾಡ್ತೇನೆ. ಆಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಆ ಆನಂದ ಬಾಷ್ಪ ನೀನು ನೋಡಿದಾಗ ನಿನಗೆ 6 ಗಳಿಗೆ ಮಾತ್ರ ಆನಂದ ಉಂಟಾಗತ್ತೆ ಅಂತ ಹೇಳ್ತಾನೆ. ಒಂದು ದಿವಸದಲ್ಲಿ 60 ಗಳಿಗೆ ಇರುತ್ತೆ. ಮದುವೆಯಲ್ಲಿ ಶುಕ್ರವಾರ ಒಂದು ದಿವಸ ಅವನಿಗೆ ಕಿರೀಟ ಹಾಕ್ಕೊಂಬಿಟ್ರೆ ಅವನಿಗೆ 6 ಗಳಿಗೆ ಮಾತ್ರ ಸುಖ ಆಗುತ್ತೆ. ಮತ್ತು ಇನ್ನು 54 ಗಳಿಗೆ ಅವನೇನು ಮಾಡಬೇಕು? ಇನ್ನು ಬೇರೆ 6 ದಿವಸ ಬೇರೆ ಇದಲ್ಲ, ಅಲ್ಲೆಲ್ಲ ದುಃಖ ಹೆಂಗೆ ಮಾಡ್ಕೋಬೇಕು, ಪರಿಹಾರ ಮಾಡ್ಕೋಬೇಕು, ಅದೆಲ್ಲ ಪರಮಾತ್ಮ ಹೇಳೋದಿಲ್ಲ. ಅವನು ಹೇಳೋದೇನು? ಘಟಿಕಾ ಷಟ್ಕ ಮಾತ್ರಂತೂ ಸುಖಂತೆ ಭವಿಷ್ಯತಿ, ಅಷ್ಟೇ, 6 ಗಳಿಗೆ ನಿಂಗೆ ಅಂತ. ಅದಕ್ಕೆ ಅರ್ಥ ಎಲ್ಲ ಹಾಗೆ ತೊಗೋಬಾರ್ದು. ಯಾಕೆಂದರೆ ಇವರ ಅಪ್ಪ ಇದ್ದಲ್ಲ ಚಕ್ರವರ್ತಿಗೆ ನನ್ನ ಕೃಪಾ ಪಾತ್ರನಾದ ಒಬ್ಬ ಮಗ ಹುಡ್ತಾನೆ ಅಂತ ಹೇಳಿಬಿಟ್ಟು ಈ ಪಿಶಾಚಿ ಆಗತಕ್ಕಂಥ ಕೃಪೆ ಮಾಡೋದೇ ಅದೇನದು? ಹಾಗಲ್ಲ. ಪರಮಾತ್ಮನ ಅಭಿಪ್ರಾಯ ಏನಪ್ಪ ಅಂದರೆ, ದೇವತೆಗಳಿಗೆ ನಮ್ಮ 100 ವರ್ಷ ಅವ್ರಿಗೆ 1 ವರ್ಷ, ನಮಗೆ 24 ಗಂಟೆ ನಮಗೇನಿದೆ ಅವ್ರಿಗೆ 1 ಗಂಟೆ. ಹಾಗೆ 6 ಗಳಿಗೆ ಅಂದರೆ 1 ಗಳಿಗೆ ಅಂದರೆ 1 ದಿವಸ ಅಂತ ಲೆಕ್ಕ ತಗೋಬೇಕು ಪರಮಾತ್ಮನ ಅಭಿಪ್ರಾಯದಲ್ಲಿ. ಹಾಗಾದರೆ ಆಯಿತು, ಶುಕ್ರವಾರದ ದಿವಸದಲ್ಲಿ ಕಿರೀಟ ಹಾಕ್ಕೊತಾನೆ, ಅವತ್ತಿಂದ 6 ಗಳಿಗೆ ಲೆಕ್ಕ. ಇದು ಪರಮಾತ್ಮ ಲೆಕ್ಕಾಚಾರ, ದೇವನಾದ್ದರಿಂದ ದೇವತಾ ಲೆಕ್ಕಾಚಾರ ತಗೋಬೇಕು. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಹಾಗೆ 6 ಗಳಿಗೆ ಆಗೋಯಿತು. ಅಂದರೆ ಅಲ್ಲಿವರೆಗೂ ಸುಖ ಆಗುತ್ತೆ. ಪುನಃ ಶುಕ್ರವಾರ ಬಂತಲ್ಲ ಅಂದರೆ ಪುನಃ ಹಾಕ್ಕೊತಾನಲ್ಲ ಅವತ್ತು. ಅಂತೂ ಜೀವನ ಪೂರ್ತಿ ನಿನಗೆ, ಕಲಿಯುಗ ಪೂರ್ತಿ ನಿನಗೆ ಒಳ್ಳೆಯ ರೀತಿ ಆಡ್ತಕ್ಕಂಥ ನಿನಗೆ ಸುಖವೇ ಉಂಟಾಗತ್ತೆ ಅಂತ ಒಂದು. ಯಾಕೆ ಇಷ್ಟೆಲ್ಲ ಕಷ್ಟ ಕೊಡೋದು ಬದಲು ಪಿಶಾಚಿಯ ಜನ್ಮವೇ ಇಲ್ಲ ಅಂತ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿದ್ರೆ, ಅವನು 27 ಜನ್ಮದಲ್ಲಿ ಪಿಶಾಚಿ ಜನ್ಮ ಏನಿದೆ ಅದು ಬರಬೇಕಾದ ಪಾಪವನ್ನು ಮಾಡಿಕೊಂಡಿದ್ದರಿಂದ ಪರಮಾತ್ಮ ಅಷ್ಟನ್ನೂ ಕೂಡ ಅದನ್ನು ಒಟ್ಟಿಗೆ ಸೇರಿಸಿ ಒಂದು ಜನ್ಮದಲ್ಲಿ, ಅದು ಕೆಲವು ವರ್ಷಗಳ ಕಾಲ ಮಾತ್ರ ಅವನಿಗೆ ಪಿಶಾಚಿ ಆಗುವಂತೆ ಶಾಪ ಕೊಟ್ಟು, ಅಂದರೆ ಪ್ರಾರಬ್ಧ ಕರ್ಮವನ್ನು ನಾನು ಕಡಿಮೆ ಮಾಡ್ತೀನಿ, ಬೇಕಾದ್ರೆ ಉಪಮರ್ದ ಇದೆ, ಪೂರ್ತಿ ತೆಗೆಯೋದಿಲ್ಲ ಎಂಬತಕ್ಕಂಥ ನಿಯಮ ಏನಿದೆ ಅದನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಆ ಪ್ರಕಾರ ಅವನಿಗೆ ಅನುಗ್ರಹ ಮಾಡ್ದ. ಹೀಗೆ ಚೋಲಪುತ್ರ ಪ್ರಿಯಶಾಂತು ಅಂತ ಹೇಳಿದ್ದು ಇದಕ್ಕಾಗಿ. ಚೋಲಪುತ್ರ ಪ್ರಿಯ ಅಂದರೆ ಏನು? ಪಿಶಾಚಿ ಆಗುಂದು ಕೊಟ್ಟಿದ್ದು ಕೂಡ ಅವನು 27 ಜನ್ಮದ ಅಷ್ಟನ್ನು ಸೇರಿ ಮಾಡಿದ್ದು ಒಂದು.
ಇನ್ನೊಂದೇನೆಂದರೆ ಶುಕ್ರವಾರ ಮಾತ್ರ 6 ಗಳಿಗೆ ಅಂತ ಹೇಳಿದ್ದು ಕೂಡ ಅದು 1 ವಾರ ಪೂರ್ತಿ, ಅಂದರೆ ಪ್ರತಿ ದಿವಸವೂ ಕೂಡ ಆ ಪರಮಾತ್ಮನಿಗೆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಪಿಶಾಚೋ ಬಹು ದುರ್ಬುದ್ಧಿ ಅಂದರೆ ನಾವೇನು ಅಪಾರ್ಥ ಮಾಡ್ಕೋಬಾರ್ದು. ಯಾಕೆಂದರೆ ಯಾರಿಗೆ ಜ್ಞಾನ ಇಲ್ಲ ಅಂಥವರು, ಜ್ಞಾನ ಇಲ್ಲದೇ ಇದ್ದವರು ಏನು ಮಾಡ್ತಾರೆ, ಇಂಥ ಕೆಲಸಗಳೆಲ್ಲ ಮಾಡ್ತಾರೆ. ಅವ್ರು ಹೇಳಿ ಹೋಗಿದ್ದಾರಲ್ಲ ಹಂಗೆ ಮಾಡಬೇಕಲ್ವ, ಹೆಂಡತಿಗೆ ಮಾಡಲಿಲ್ಲ, ಇವನಿಗೆ ಅಜ್ಞಾನ ಇದೆ ಅಂತಾಯಿತು. ನಿನಗೆ ಸರಿಯಾದ ನನ್ನ ಜ್ಞಾನ ಇಲ್ಲ ಅಂತ ತಿಳ್ಕೊಂಡು ರುದ್ರನ ಅನುಚರ ಆಗು ನೀನು. ಪಿಶಾಚಿ ಅಂದರೆ ರುದ್ರದೇವರ ಅನುಚರರು. ಆಗ ರುದ್ರದೇವರು ನನಗೆ ಜ್ಞಾನ ಕೊಡ್ತಾನೆ ಅಂತ ನಾನು ನಿನಗೆ ಕಳಿಸಿದ್ದು ಅಂತ ತಾತ್ಪರ್ಯ ಪರಮಾತ್ಮಂದು. ಆದ್ದರಿಂದ ಅದು ಕೂಡ ಈ ಒಂದು ಜ್ಞಾನವನ್ನು ಕೊಡಲಿಕ್ಕೆ ಅವನು ಪಿಶಾಚಿಯನ್ನಾಗಿ ಮಾಡಿದ್ದು ಕೂಡ ರುದ್ರದೇವರ ಮೂಲಕ ಜ್ಞಾನ ಕೊಡಿಸೋದು ಕೂಡ ಒಂದು ಅನುಗ್ರಹದಿಂದ ಚೋಳಪುತ್ರ ಪ್ರಿಯ ಅಂತ ಹೇಳಿಬಿಟ್ಟು ಹೇಳಿದ್ದು ಸರಿ ಹೋಗುತ್ತೆ ಅಂತ ಅರ್ಥ ಇಟ್ಕೋಬೇಕು ಅಂತ. ಆಮೇಲೆ ಪರಮಾತ್ಮ ಏನಿದ್ದಾನೆ ಅವನು ಪೂರ್ಣವಾಗಿ ತಲೆ ಏಟು ಬಿದ್ದಿದೆ, ರಕ್ತ ಬರ್ತಾ ಇದ್ದಂತೆ ತಲೆ ಹೀಗೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಬೃಹಸ್ಪತ್ಯಾಚಾರ್ಯನ ಸ್ಮರಣೆ ಮಾಡ್ಕೊತಾನೆ. ತಕ್ಷಣ ಅವರು ಪ್ರತ್ಯಕ್ಷ ಆಗ್ತಾರೆ. ಏನು ಸ್ವಾಮಿ ಅಂತಾರೆ, ಈ ರಕ್ತ ನಿಲ್ಲಕ್ಕೆ ವ್ಯವಸ್ಥೆ ಮಾಡಪ್ಪ ಅಂತ ಅವನು ಕೇಳ್ಕೊತಾರೆ. ಬೃಹಸ್ಪತ್ಯಾಚಾರ್ಯ ಒಳ್ಳೆಯ ವೈದ್ಯಶಾಸ್ತ್ರದೆಲ್ಲ ಗುರುಗಳಿಗೆಲ್ಲ ದೇವತೆಗಳಿಗೆಲ್ಲ ಗುರುಗಳು. ಅವರು ಹೇಳ್ತಾರೆ, ನೋಡಿ ಔದುಂಬರ ಅಂತಿದೆ, ಹತ್ತಿ ಗಿಡ, ಅದರ ಹಾಲನ್ನು ತಗೋ. ಅರ್ಕ ಇದೆ ಅಂದರೆ ಎಕ್ಕದ ಗಿಡ ಇದೆ, ಅದರ ಕಾಯಿಗಳಿರುತ್ತೆ, ಅದರ ಹತ್ತಿ ಇರುತ್ತೆ, ಅದನ್ನು ತಗೋ. ಆ ಹತ್ತಿಗೆ ಹಾಲನ್ನು ಹಾಕು, ಇದಕ್ಕೆ ಪಟ್ಟು ಹಾಕ್ಬಿಡು. ಪಟ್ಟು ಹಾಕಿಬಿಟ್ಟು ರಕ್ತ ನಿಂತೋಗುತ್ತೆ ಅಂತ. ಹಾಗೆ ಪಟ್ಟು ಹಾಕಿದ್ರೆ ರಕ್ತ ನಿಂತೋಯ್ತು. ಈಗ ಬೃಹಸ್ಪತ್ಯಾಚಾರ್ಯರು ಸರಿಯಾಗಿ ಒಂದು ಸತಿ ಶ್ರೀನಿವಾಸ ದೇವರು ನೋಡಿದರು ಹೇಗಿದ್ದಾನೆ ಅಂತ, ಒಂದು ದರ್ಶನ ಸಿಕ್ತು. ಆಮೇಲೆ ಪರಮಾತ್ಮ ಏನಿದ್ದಾನೆ ಇನ್ನೊಂದು ಸಾರಿ ಬರೋವಾಗ ಇನ್ನು ಎಲ್ಲಿ ವಾಸ ಮಾಡೋದು ನಾನು ಬರೋ ಸರಿಯಾಗಿ ವರಾಹದೇವರು ಏನಿದ್ದಾರೆ ಅಲ್ಲಿ ಅವರ ದರ್ಶನ ಆಗಿದೆ. ವರಾಹದೇವರು ಕೇಳ್ತಾರೆ, ಏನಪ್ಪ ಯಾವಾಗ ವೈಕುಂಠದಿಂದ ಬಂದಿದ್ದು ನೀನು, ತಲೆ ಬೇರೆ ಹೊಡ್ಕೊಂಡಿದ್ದೆ, ಯಾರು ತಲೆ ಹೊಡೆದ್ರು, ಏನು ಮಾಡಬೇಕು ಅಂತಿದ್ದೆ, ಎಲ್ಲ ಪ್ರಶ್ನೆಗಳು ಸುರಿಮಳೆ. ಆಗ ಅವ್ರು ಹೇಳ್ತಾರೆ, ಆ ಗೋಪಾಲಕ ಬಂದ, ಸುಮ್ಮನೆ ಹುತ್ತದಲ್ಲಿ ಮಲಗಿದ್ದೆ ನಾನು ತಲೆ ಹೊಡೆದಾಕ್ಬಿಟ್ಟು ಹೋದ. ಈಗ ನನಗೆ ಜಾಗ ಇಲ್ಲ, ಅದಕ್ಕೆ ನೀಯಾದರೂ ಅನುಗ್ರಹ ಮಾಡಿ ನನಗೆ ಸ್ವಲ್ಪ ಜಾಗ ಕೊಟ್ಟರೆ ನಾನು ಇಲ್ಲೇ ಇರೋಣ ಅಂತಿದ್ದೀನಿ ಎಂದ. ಹಾಗಾದರೆ ಎಷ್ಟು ಜಾಗ ಬೇಕು ನಿಮಗೆ? ಒಂದು 100 ಹೆಜ್ಜೆ. ಈಗಿರೋದು 100 ಹೆಜ್ಜೆ. ವರಾಹದೇವನಂದು ಯಾವ ರೀತಿ ಅವನ ಹೆಜ್ಜೆ ಗೊತ್ತಿಲ್ಲ, 100 ಹೆಜ್ಜೆ. ಅದಕ್ಕೆ ವರಾಹದೇವ ಹೇಳ್ತಾನೆ, ಅಲ್ಲಪ್ಪ ವಾಮನನಾಗಿ ಬಂದು ತ್ರಿವಿಕ್ರಮ ಬಂದಾಗ 3 ಹೆಜ್ಜೆ ಇಟ್ಟಿದ್ದಕ್ಕೆ ಅವನು ಪಾತಾಳ ಕಳಿಸಿದ್ದೀನಿ ನೀನು. ನಿನ್ನೆ ಅದು ಮೊದಲು ಜಾಗ ನೀನು ಬೆಟ್ಟು ತೋರಿಸಿದ್ದೆ ಕೈ ನುಂಗೋ ನೀನು. ನಿಂಗೆ ಇಲ್ಲಿ ಜಾಗ ಕೊಟ್ಟರೆ ನನಗೆ ಊಟ ತಿಂಡಿ ನೈವೇದ್ಯ ಏನೂ ಇಲ್ಲ ಮಾಡೋಕ್ಕೆ ಬರ್ತೀವಿ ಅಷ್ಟೇ, ಅದೆಲ್ಲ ಆಗಲ್ಲ, ಏನಾದ್ರು ಮೌಲ್ಯ ಕೊಟ್ಟು ನೀನು ಜಾಗ ಪಡ್ಕೊ ಅಂತ ಹೇಳ್ತಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯಾವತ್ತೂ ಕೂಡ ಇಲ್ಲಿಂದ ಭೂಮಿಗೆ ಬಂದಾಗ ಭೂಮಿ ದುಡ್ಡು ಅಲ್ಲಿ ಎತ್ಕೊಂಡು ಹೋಗಲ್ಲ. ಯಾಕೆ ಈ ದುಡ್ಡು ಅಲ್ಲಿ ಚಲಾವಣೆಗೆ ಬರೋಲ್ಲ, ಅಲ್ಲಿಂದ ಇಲ್ಲಿ ದುಡ್ಡು ತರಲ್ಲ, ಯಾಕೆ ಆ ದುಡ್ಡು ಇಲ್ಲಿ ಬರೋಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೋಸ್ಕರ ದುಡ್ಡಂಕೂ ಇಲ್ಲ ನನ್ನ ಹತ್ರ ಕೊಡಲಿಕ್ಕೆ. ಮತ್ತು ಏನು ಮಾಡೋಣ ಅಂತಿದ್ದಿ, ದಾನ ತೊಗೊಂತೀಯಾ ಅಂತ ಕೇಳ್ತಾನೆ ವರಾಹ ನಾನು ಬ್ರಾಹ್ಮಣ, ನೀನು ಕ್ಷತ್ರಿಯ. ಬ್ರಾಹ್ಮಣನಿಂದ ಕ್ಷತ್ರಿಯ ಯಾರೋ ದಾನ ಪಡ್ಕೊಂಡಿದ್ದೀಯಾ? ಕ್ಷತ್ರಿಯ ಬೇಕಾದ್ರೆ ಬ್ರಾಹ್ಮಣಿಗೆ ದಾನ ಕೊಡ್ಬೋದು, ಅದೂ ಇಲ್ಲ. ಮತ್ತೇನು ಮಾಡ್ತೀವಿ ಹೇಳು, ಆಲೋಚನೆ ಮಾಡು. ದುಡ್ಡಿಲ್ಲ ಅಂತ ಹೇಳ್ತಿ, ಜಾಗ ಬೇಕು ಅಂತ ಹೇಳ್ತಿ, ದಾನ ತೊಗೋಬಾರ್ದು, ಏನು ಮಾಡ್ತೀವಿ ಹೇಳು ಅಂತ. ಅದಕ್ಕೆ ಹೇಳ್ತಾನೆ, ಪ್ರಥಮಂ ದರ್ಶನಂ ಯಸ್ಯಾತಿ, ಮೊಟ್ಟ ಮೊದಲು ನಿನ್ನ ದರ್ಶನ. ಯಾಕೆ ಕಲಿಯುಗ ಪೂರ್ತಿ ಭಕ್ತನ ನೋಡಲಿಕ್ಕೆ ಅಂತ ಬರ್ತಾರೆ. ಆಗ ಆ ಭಕ್ತರಿಗೆಲ್ಲ ಅನುಗ್ರಹ ಮಾಡಲಿಕ್ಕೋಸ್ಕರ ನಾನು ಇಲ್ಲೇ ನಿಂತ್ಕೊಂಡಿರ್ತೇನೆ. ಆದರೆ ಆ ಭಕ್ತರು ನಾನು ನೋಡಲಿಕ್ಕೆ ಬಂದಾಗ ಮೊಟ್ಟ ಮೊದಲು ನಿನ್ನನ್ನು ನೋಡಬೇಕು. ಪ್ರಥಮಂ ದರ್ಶನಮೇ ಸ್ಯಾತ್. ಅದಕ್ಕೆ ವಾಮನ ಪುರಾಣವು ಬ್ರಹ್ಮಾಂಡ ಪುರಾಣ ಎರಡರಲ್ಲೂ ಹೇಳ್ತಾರೆ, ಯಾವುದು ವರಾಹ ದರ್ಶನಾತ್ ಪೂರ್ವಂ ಶ್ರೀನಿವಾಸಂ ನಮೇನ್ನ ಚ ಅಂತಾರೆ. ನಮಸ್ಕಾರ ಕೂಡ ಮಾಡಿಕೊಡ್ದಂತೆ ವರಾಹದೇವರನ್ನು ನಮಸ್ಕಾರ ಮಾಡದೆ. ವರಾಹ ದರ್ಶನಕ್ಕಿಂತ ಮೊದಲು ನಮಸ್ಕಾರವೂ ಮಾಡೋಗಿಲ್ಲ, ಹಾಗೆ ಮಾಡ್ತಾರೆ, ಹಾಗೆ ಹೇಳಿದ್ದಾರೆ ಅದನ್ನು. ಅದಕ್ಕೋಸ್ಕರ ಮೊದಲು ನಾವು ಅಲ್ಲಿ ವರಾಹದೇವರನ್ನ ಹೋಗಿ ದರ್ಶನ ಮಾಡಿ ನಂತರ ಪರಮಾತ್ಮ ದರ್ಶನ ಮಾಡಿದ್ರೆ ಒಳ್ಳೆ ದರ್ಶನ ಆಗುತ್ತೆ ಶ್ರೀನಿವಾಸ ದೇವರದು. ಅದು ತಿಳ್ಕೊಬೇಕು ನಾವು, ಒಳ್ಳೆ ದರ್ಶನ ಆಗುತ್ತೆ. ಅಕಸ್ಮಾತ್ ನಿಮಗೇನಾದರೂ ವರಾಹ ದರ್ಶನ ಆಗದೆ ನಿಮಗೆ ನೇರವಾಗಿ ಇಲ್ಲೇ ಅದು ಅವಕಾಶ ಸಿಕ್ಬಿಡ್ತು ಅಂತ ಹೇಳಿದ್ರೆ, ನೀವು ಬಂಗಾರದ ಬಾಗಿಲಿದೆ ನೋಡಿ, ಅಲ್ಲಿ ಹೋಗ್ತೀರಿ ನೀವು. ಬೆಳ್ಳಿ ದ್ವಾರ ಅಂದರೆ ಬಂಗಾರದ ದ್ವಾರ ಬರುತ್ತೆ, ಅಲ್ಲಿ ಹೋಗ್ತೀರಿ. ಅದಕ್ಕೆ ಘಂಟಾಮಣಿ ಮಂಟಪ ಅಂತ ಹೇಳೋದು. ಆ ಪಕ್ಕದಲ್ಲೇ ಗರುಡ ದೇವ ಇದ್ದಾನೆ. ನೀವು ಹೋಗಿ ಎಂಟ್ರಾಗ್ತಾ ಇದ್ದಾಗೆ ಎದುರುಗಡೆನೂ ಒಂದು ಕಂಬ ಇದೆ, ಅಲ್ಲಿ ಮೊದಲು ಬಂಗಾರದ ಕವಚ ಹಾಕಿದ್ರು, ಅಂದರೆ ವರಾಹದೇವರದು. ಅಲ್ಲಿ ಹೇಗೆ ವರಾಹದೇವರಿದ್ದಾರೋ ಹಾಗೇ ಇದೆ. ಅದನ್ನಾದರೂ ಮುಟ್ಟಿ ನಮಸ್ಕಾರ ಮಾಡಿ ಹೋದರೂ ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದು ಇನ್ನೊಂದು ಮಾರ್ಗ. ಯಾಕೆಂದರೆ ಇವರು ಹೋಗ್ತಾರಲ್ಲ, ಯಾರು ಅರ್ಚಕರೆಲ್ಲ ಹೋಗ್ತಾರಲ್ಲ, ಅವರು ಅಲ್ಲಿ ನೋಡಲಿಕ್ಕಾಗಲ್ಲ, ಬಂದುಬಿಡ್ತಾರೆ ಅವರು. ಅಲ್ಲಿ ನಮಸ್ಕಾರ ಹಾಕ್ಕೊಂಬರ್ತಾರೆ ಅಷ್ಟೇ ಗೋಪುರಕ್ಕೆ. ಇಲ್ಲಿ ಬಂದಾಗ ಇದಕ್ಕೆ ನಮಸ್ಕಾರ ಮಾಡಿ ಆ ಕುಂಚಕೋಲ ಇತ್ತಲ್ಲ ಅದನ್ನು ವರಾಹದೇವಿ ಮುಟ್ಸ್ಬಿಟ್ಟು ಆಮೇಲೆ ಬಾಲ್ ತೆಗೆಯೋದು. ಅದು
ಹೀಗೆ ನಿಯಮ ಇದೆ. ಆದ್ದರಿಂದ ವರಾಹದೇವರನ್ನು ಇಲ್ಲೂ ಕೂಡ ನಾವು ನೋಡ್ಬೋದು. ಆ ಬಂಗಾರದ ಬಾಗಿಲು ಪ್ರವೇಶ ಮಾಡ್ತಾ ಇದ್ದಾಗ ಮೊದಲನೇ ಕಂಬನ ಎಡಗಡೆಗೆ ಅಲ್ಲಿ ವರಾಹದೇವರಿದ್ದಾರೆ. ಈ ಸತಿ ಹೋದಾಗ ನೀವೆಲ್ಲ ನೋಡ್ಬೋದು ಬೇಕಾದ್ರೆ. ಅದನ್ನು ನೋಡಲೇಬೇಕು. ಅಂತೂ ಪ್ರಥಮ ದರ್ಶನಂ ಯಸ್ಯಾತ್. ಆಮೇಲೆ ನೈವೇದ್ಯಂ, ಮೊಟ್ಟ ಮೊದಲು ನಿಂಗೆ ನೈವೇದ್ಯ, ಆಮೇಲೆ ನಂಗೆ ನೈವೇದ್ಯ. ಈಗಲೂ ಕೂಡ ತಿರುಪತಿ ದೇವಸ್ಥಾನದಿಂದಲೇ ಹಾಲು ಅಭಿಷೇಕ ಶುಕ್ರವಾರ ಮೊದಲು ಅವನಿಗೆ ನೈವೇದ್ಯ, ಅವನಿಗೆ ಅನಂತರ ಶ್ರೀನಿವಾಸ ನೈವೇದ್ಯ ಎಂಬುದಾಗಿ ಈಗಲೂ ಕೂಡ ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಇದು ಪರಮಾತ್ಮ ಕೊಟ್ಟಿರತಕ್ಕಂಥ ವರ. ಹೀಗಾಗಿ ವರಾಹದೇವರು ಮತ್ತು ಆ ಪರಮಾತ್ಮ ಇಬ್ಬರು ಕೂಡ ನಟನೆ ಮಾಡಿಕೊಂಡು ಅವರು ವ್ಯವಹಾರ ಮಾಡ್ತಾ ಇದ್ದ ದೇವತೆಗಳ ಪುಷ್ಪವೃಷ್ಟಿ ಮಾಡಿ ತಮ್ಮ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ. ಏನು ನಾಟಕ ಪರಮಾತ್ಮಂದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತೂ ವರಾಹ ದರ್ಶನ ಆಗಿ ಪರಮಾತ್ಮ ಜಾಗ ತೆಗೆದುಕೊಂಡು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಅಷ್ಟರಲ್ಲಿ ಅಡುಗೆ ಮಾಡಲಿಕ್ಕೆ ಊಟಕ್ಕೆ ಯಾರು ಬೇಕು ಇವನಿಗೆ? ಅದಕ್ಕೆ ಪಾಕಕಾರಿಣಿ ಅಂತ ಹೇಳ್ತಾರೆ. ಬಕುಲಾಂ ಪಾಕಕಾರಿಣೀಂ. ಆ ಬಕುಲಾದೇವಿ ಇದ್ಲು, ಅವಳನ್ನು ಕರೆದ ಪರಮಾತ್ಮ ವರಾಹದೇವ. ನೋಡು, ಅವತ್ತಿಂದ ನಿನ್ನ ಮಗ ಅಂತ ಇದೆಯಲ್ಲ, ನೋಡಿ ಇಲ್ಲಿ ಬಂದಿದ್ದ ನೋಡೋದು. ನಮಗೆ ಆಶ್ಚರ್ಯ, ಬಕುಲಾದೇವಿ ಈ ವರಾಹದೇವರ ಯಾಕೆ ಬಂದಳು ಅಂತ. ವಸ್ತುತ ಯಶೋದೆ ಆಗಿದ್ದಾಗ ಕೃಷ್ಣ ಪರಮಾತ್ಮ ಬೇಕಾದಷ್ಟು ಮದುವೆ ಮಾಡ್ಕೊಂಡಲ್ಲ, 16,108 ಮದುವೆ ಮಾಡ್ಕೊಂಡಿದ್ದಾನೆ. ಒಂದು ಮದುವೆ ಕೂಡ ಅವಳು ತೋರಿಸಲಿಲ್ಲ. ಅವಳಿಗೆ ಕಡೆ ಕೇಳ್ತಾಳೆ, ಸ್ವಾಮಿ ನಂಗೆ ಮದುವೆ ನೋಡಲಿಕ್ಕಾಗಲಿಲ್ಲ, ನಾನು ನಿನ್ನ ಮಗನ ಪಡ್ಕೊಂಡು ಏನು ತಾಯಿಯಾಗಿ ಏನು ಉಪಯೋಗ ಅಂತ ಬೇಡ್ಕೊಂಡು. ಆಯಿತು, ಎಲ್ಲ ಮದುವೆ ಆಗೋಯಿತು. ಇನ್ನು ಒಂದೇ ಒಂದು ಹಿಂಗೋಸ್ಕರ ಇಟ್ಕೊಂಡಿದ್ದೇನೆ. ಆಗ ಬಕುಲ ಮಾತೆಯಾಗಿ ನೀ ಅವತಾರ ಮಾಡ್ತೀಯ, ಆಗ ನನ್ನ ಕಲ್ಯಾಣವನ್ನು ಪದ್ಮಾವತಿ ಜೊತೆಗೆ ನೀನೇ ನಿಂತ್ಕೊಂಡು ಮಾಡಿಸಿ ಮಿಂತಿ ಅಂತ ಹೇಳಿದ್ದಾಳೆ. ಆ ಕಾಲ ಬಂತು. ಇವಳ ಯಶೋದೆ ಹೋದ್ಲು. ಆಮೇಲೆ ಯಶೋದೆ ಆದ್ಮೇಲೆ ಹೊಟ್ಟೋದ್ಲು. ಹೋದಾದಮೇಲೆ ಪುನಃ ಏನು ಮಾಡಿದ್ಲು, ಈ ಕೃಷ್ಣ ಪರಮಾತ್ಮ ಇದ್ದ ಬಕುಲ ಮಾತೆಯಾಗಿ ಹುಟ್ಟಿದ್ಲು. ಬಕುಲ ಮಾತೆ ಅಂದರೆ ಯಾರೂ ಹೆಸರಿಟ್ಟಿಲ್ಲ. ಯಾಕೆಂದರೆ ಅವಳು ಅರಿಷ್ಟ ಮೂಲ ಎಂಬುದಕ್ಕಂಥ ನಕ್ಷತ್ರದ ಹುಟ್ಟಿದವಳು. ಅವಳು ಅರಿಷ್ಟ ಮೂಲ ಅಂತ. ಅದು ತುಂಬ ಕೆಟ್ಟದ್ದು. ಅಪ್ಪ ಅಮ್ಮಂದ್ರಲ್ಲಿ ಮೂಸೋ ನಕ್ಷತ್ರ, ಅಲ್ಲಿ ಹುಟ್ಟುಬಿಟ್ಲು. ಯಾಕಲ್ಲ ಆ ನಕ್ಷತ್ರ ಹುಟ್ಟಿಲ್ಲ ಅಂದರೆ ಪರಮಾತ್ಮ ಹುಟ್ಟೇ ಇಲ್ಲ, ಅವನು ಕಾಣಿಸ್ಕೊಂಡಿದ್ದು. ಅವನಿಗೆಲ್ಲ ಹುಟ್ಟಿದ ಅಂತ ಹೇಳ್ಬಿಟ್ಟು ಜನ್ಮೋತ್ಸವ ಮಾಡ್ತಾಯಿದ್ಲು. ಪ್ರತಿ ದಿವಸ ಕೂಡ ಪ್ರತಿ ತಿಂಗಳು ಬಂದಾಗ ರೋಹಿಣಿ ನಕ್ಷತ್ರ ಬಂದಾಗ ಅಭ್ಯಂಜನ ನಾವೆಲ್ಲ ಮಾಡ್ತೀವಲ್ಲ, ಅದೆಲ್ಲ ಮಾಡು ಜನ್ಮೋತ್ಸವ ಮಾಡ್ತಾಯಿದ್ವು. ಹುಟ್ಟಿದೇ ಇರತಕ್ಕಂಥ ಅವನಿಗೆ ಜಾತಕ ಬರೆಸಿಲ್ಲ, ಜನ್ಮೋತ್ಸವ ಮಾಡಿಸಿಲ್ಲ. ಇದರಿಂದ ಅವಳ ಜನ್ಮ ನೆಟ್ಟಿಗೆ ಆಗಲಿಲ್ಲ. ಅದಕ್ಕೆ ಅವಳು ಕೆಟ್ಟ ನಕ್ಷತ್ರ ಹುಟ್ಟಿಲ್ಲ. ಪುರೋಹಿತರು ಹೇಳಿದರು, ಈ ಮಗು ನಿಮ್ಗೆ ಬೇಕು ಅಂತಿದ್ದರೆ ನಿಮ್ಮ ಪ್ರಾಣ ಹೋಗುತ್ತೆ, ನೋಡಿ ನಿಮ್ಮಿಷ್ಟ ಅಂದರು. ಹಾಗೇನು ಮಾಡೋಣ ಅಂದರು. ಆ ವರಾಹ ಪರ್ವತ ಅದೇ, ಅಲ್ಲಿ ಬಿಟ್ಟು ಬಂದುಬಿಡ್ರಿ ಅಂದರು. ಪರ್ವತ ತೊಗೊಂಡು ಆ ಪರಮಾತ್ಮ ಮುಂದೆ ಇಟ್ಟು ಬಂದರು. ಆ ಪರಮಾತ್ಮನ ಯಶೋಧಾದೇವಿ ಕೃಷ್ಣ ಇದು ಸಾಕಿಲ್ಲಲ್ಲ, ಅದಕ್ಕೆ ತಾನೇ ಸಾಕ್ತಾ ಇದ್ದ. ದೊಡ್ಡವಳನ್ನು ಮಾಡ್ದ. ನನ್ನ ಮಗ ಎಲ್ಲಿ ಅಂತ ಕೇಳ್ತಾ ಇದ್ಲು. ಬರ್ತಾಂತಾಳು, ಸದ್ಯದಲ್ಲಿ ಬರ್ತಾಂತಾಳು ಅಂತ ಹೇಳ್ತಾಯಿದ್ರು. ಶ್ರೀನಿವಾಸ ಬಂದರು. ಬಂದ ಕೂಡಲೇ, ನೋಡಪ್ಪ ನಿಮ್ಮ ತಾಯಿ ಅವಳು ಇದ್ದಾಳೆ, ಇವಳನ್ನ ರಕ್ಷಣೆ ಮಾಡ್ಕೊ, ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ತಾಳೆ, ಅಡುಗೆ ಕೂಡ ಮಾಡಾಕ್ತಾಳೆ ಅಂತೇಳಿ. ಈಗಲೂ ಕೂಡ ಬಕುಲ ಮಾತೆ ಎಂಬುದಕ್ಕಾಗಿ ನಾವು ಶ್ರೀನಿವಾಸ ದೇವನ ದರ್ಶನ ಮಾಡಿಕೊಂಡು ಆ ಗಂಟೆಗಳಿರ್ತಾಳೆ ಅದನ್ನ ಮುಂದೆ ಬಂದಾಗ ಬಂಗಾರ ಬಾವಿ ಸಿಗುತ್ತೆ. 3 ಮೆಟ್ಲು ಹತ್ಕೊಂಡು ಸ್ವಲ್ಪ ಲೆಫ್ಟ್ಗೆ ನಾವು ಹೋದ್ವಿ, ಎಡಗಡೆ ಹೋದ್ವಿ ಅಂತ ಹೇಳಿದ್ರೆ ಒಂದು ಗಾಜಿದಲ್ಲ, ಗಾಜಿನ ಯಾಕೆ ಈ ಜನ ಏನಿದ್ರೂ ಮುಟ್ಟಬೇಕು ಅಂತ ಅವರಿಗೆ ಒಂದು ಹಂಬಲ, ದೇವ್ರು ಮುಟ್ಬಿಡ್ಬೇಕು ಅಂತ. ಏನು ಹಾಗೆ ನಮಸ್ಕಾರ ಮಾಡಿದ್ರೆ ಆಗಲ್ವಾ? ಹಾಗೆಲ್ಲ ಮುಟ್ಲಿಕ್ಕೆ ಹೋಗಬಾರ್ದು. ಈಗ ನೋಡಿ, ಪಾಂಡುರಂಗನ ಪಾದ ಮುಟ್ಟಿ ಅದು ಒಳ್ಳೆಯ ಒಂದು ಮುದ್ದೆ ಆದಂಗೆ ಹೋಗಿದೆ. ಅದು ಕಾಲು ಬೆರಳುಗಳೇ ಕಾಣಿಸಲ್ಲ ನಮ್ಗೆ, ಅಂಥ ಸ್ಥಿತಿ ಉಂಟಾಗಿದೆ. ಎಲ್ಲರೂ ಭಕ್ತಿಯಿಂದ ಒತ್ತಿ ಕಣ್ಗೊತ್ಕೊಳ್ಳೋದು ಹೀಗೆ. ಅದಕ್ಕೆ ಗ್ಲಾಸ್ ಹಾಕಿಬಿಟ್ಟಿದ್ದಾರೆ. ಅಲ್ಲಿ ಅವಳೇ ಬಕುಲ ಮಾತೆ. ಅವಳು ಬಕುಲ ಮಾತೆ. ಅದು ಲಕ್ಷ್ಮೀದೇವಿ ಅವರಿದ್ದಾಳೆ. ಯಾಕೆಂದರೆ ಬಕುಲ ಮಾತೆ ಅಮ್ಮ ಅಡುಗೆ ಮಾಡ್ತಾಳೆ, ಲಕ್ಷ್ಮೀದೇವಿ ಬಡಿಸ್ತಾಳೆ. ಇಬ್ಬರು ಇದ್ದಾರೆ. ಲಕ್ಷ್ಮೀದೇವಿ ಇದ್ದಾಗೆ ಇದ್ದಾರೆ. ಅದು ಅಲ್ಲಿಂದ ಸ್ವಲ್ಪ ನೀವು ಮುಂದೆ ನೋಡಿದಾಗ ಅಲ್ಲೊಂದು ದೀಪ ಇಟ್ಟಿರ್ತಾರೆ, ಮೂಲೆಯಲ್ಲಿ ಒಂದು ದೀಪ ಇಟ್ಟಿರ್ತಾರೆ. ಆ ದೀಪದಲ್ಲಿ ಒಂದು ಸಣ್ಣ ಒಂದು ಕಿಂಡಿ ಇದೆ. ಆ ಬಾಗಿಲು ಹಿಂಗೆ ದಬ್ಬಿದರೆ ಒಳಗಡೆ ಎಲ್ಲ ಅಡುಗೆ ಮಾಡೋದೆಲ್ಲ ಕಾಣಿಸುತ್ತೆ. ಅನ್ನ ಏನೇ ಇದೆ ಎಲ್ಲ ಪುಳಿಯೋಗರೆ ಎಲ್ಲ ಮಾಡ್ತಾ ಇರ್ತಾರೆ. ಇದೆಲ್ಲ ಅನ್ನಾದಿಗಳೆಲ್ಲ ಮುಸರೆ ಪದಾರ್ಥಗಳು ಮಾಡೋದು ಅಲ್ಲೇ. ಅದನ್ನು ಇವರು ನೋಡ್ತಾ ಇರ್ತಾರೆ. ಅಂತ ಅವಳು ನೋಡ್ತಾ ಇದ್ದರೂ ಕೂಡ ಈ ಲಡ್ಡುಗಿಂತ ಸೇರಿಸಿದ್ದಾರೆ ಅಂದರೆ ಇಲ್ಲಿ ಮಾಡಿದ್ದಲ್ಲ, ಅದು ಆಚೆ ಮಾಡಿದ್ದು ಅಂತ ಅರ್ಥ ಸ್ಪಷ್ಟ ಗೊತ್ತಾಗ್ಬಿಡ್ತಾರೆ ನಮಗೆ. ಅಂದಮೇಲೆ ಅಂತಹದ್ದನ್ನು ಇವರು ಸಾಕ್ಷಿ. ಇವರ ಯಾರು ಸೊಸೆ ಮತ್ತು ಅಮ್ಮ ಇಬ್ಬರು ಕೂಡ ಸಾಕ್ಷಿ. ಶುಕ್ರವಾರದ ದಿವಸದಲ್ಲಿ ಹಾರ ತೆಗಿತಾರಲ್ಲ, ಗುರುವಾರ ಹಾರ ಹಾಕಿದ್ದು ತೆಗಿತಾರೆ. ಒಂದು ಹಾರ ಏನಿದೆ ತಂದು ಇವಳು ತಂದು ಹಾಕ್ತಾಳೆ. ಅಮ್ಮ ಆದರೆ ಮಗಂತ ಹಾಕೋದಿಲ್ಲ. ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ಅರ್ಥ. ಹಾಗೆ ಲಕ್ಷ್ಮಿಯೂ ಇದ್ದಾಳೆ, ಬಕುಲ ಮಾತೆಯೂ ಇದ್ದಾಳೆ. ಅವಳು ಪರಮಾತ್ಮನಿಗೆ ಅಡುಗೆ ಎಲ್ಲ ಮಾಡಿ ಹಾಕತಕ್ಕಂಥದ್ದು. ಅಂತಹ ಬಕುಲ ಮಾತೆಯನ್ನು ಕೊಟ್ಟು ಪರಮಾತ್ಮ ನೋಡ್ಕೊಂತ ಹೇಳಿದ್ದಾನೆ ಎಂಬತಕ್ಕಂಥ ಭಾಗವನ್ನು ನಾವು ನಿಲ್ಲಿಸಿ ಇದನ್ನು ಮುಂದೆ ಅದರ ಮುಂದಿನ ಭಾಗವನ್ನು, ಕಲ್ಯಾಣ ಭಾಗವನ್ನು ನಾಳೆ ನೋಡೋಣ ಅಂಥೇಳಿ ಇದನ್ನು ಶ್ರೀನಿವಾಸ ದೇವರ ಪಾದಾರವಿಂದ ಅರ್ಪಣೆ ಮಾಡ್ತಾಯಿದ್ದೇನೆ. ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಧರ್ಮಂಗಳಾನಿ ಭವಂತು.